ಮಾಧ್ಯಮದ ಸ್ನೇಹಿತರಿಗೆ ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಿರತಕ್ಕಂಥ ಒಂದು ಅತ್ಯಂತ ಕೆಟ್ಟ ರೀತಿಯ ಬೆಳವಣಿಗೆಗಳು ಸಮಾಜದಲ್ಲಿ ಒಂದು ಉತ್ತಮವಾದ ಬದುಕನ್ನು ನಾವೇನು ಕಾಣಬೇಕಾಗಿದೆ. ಅಂತಹ ಬದುಕಿಗೆ ಯಾವ ರೀತಿಯಲ್ಲಿ ಧಕ್ಕೆಗಳು ಇವತ್ತು ಉಂಟಾಗಿದೆ ಅಂತಕ್ಕಂಥ ಒಂದು ನೋವಿನ ಸಂಗತಿ. ರಾಜ್ಯದಲ್ಲಿ ಲೋಕಸಭೆಯ ಚುನಾವಣೆಯ ಕೊನೆಯ ಹಂತ ಅಂದರೆ 21ನೇ ತಾರೀಕು ಒಂದು ಪೆನ್ ಡ್ರೈವನ್ನು ಇಡೀ ರಾಜ್ಯದ ಮೊದಲನೇ ಹಂತದಲ್ಲಿ ನಡೆಯತಕ್ಕಂಥ ಚುನಾವಣೆಗಳಿದ್ದಾವೆ ಲೋಕಸಭೆಗೆ. ಅದು ಕೇವಲ ಹಾಸನ ಜಿಲ್ಲೆಗೆ ಮಾತ್ರ ಸೀಮಿತ ಆಗಲಿಲ್ಲ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ ಮಂಡ್ಯದಲ್ಲಿ ಮಾಡಿದ್ದಾರೆ. ಅದು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡೇ ಮಾಡಿದ್ದಾರೆ. ಪೆನ್ ಡ್ರೈವ್ನ ಸರ್ಕ್ಯುಲೇಷನ್ನು ಪೊಲೀಸ್ ಅಧಿಕಾರಿಗಳನ್ನ ಇಟ್ಕೊಂಡು ಮಾಡಿದ್ರು, ಹೆದರಿಸಿ ಅವರಿಗೆ ಮಾಡಲೇಬೇಕು ಅಂತ. ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಿದ್ದಾರೆ ಈ ಪೆನ್ ಡ್ರೈವ್ನ ರಿಲೀಸು. ಇದು 21ನೇ ತಾರೀಕು ಆಗಿರತಕ್ಕಂಥ ಬೆಳವಣಿಗೆ. 22ನೇ ತಾರೀಕು ಹಾಸನದ JDS ಪಕ್ಷದ ಅಭ್ಯರ್ಥಿ, ನಾನು BJP ಮೈತ್ರಿ ಅಂತ ಹೇಳಲ್ಲ, ಈಗ ಹಾಸನದ JDS ಅಭ್ಯರ್ಥಿಯ ಎಲೆಕ್ಷನ್ ಏಜೆಂಟ್ ಇದ್ದಾನೆ ಪ್ರಜ್ವಲ್ ಪೂರ್ಣಚಂದ್ರ ಅಂತ ಹೇಳಿ ಏಜೆಂಟ್ ಏನಿದ್ರು ಅವರು 22ನೇ ತಾರೀಕು ಹಾಸನದ ಜಿಲ್ಲಾಧಿಕಾರಿಗಳಿಗೆ, ಅವೆಲ್ಲ ಮತ್ತೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ಹಾಸನದ ಜಿಲ್ಲಾಧಿಕಾರಿಗಳಿಗೆ ಒಂದು ಕಂಪ್ಲೇಂಟ್ ಕೊಟ್ಟರು. ಹಾಸನದ ಜಿಲ್ಲಾಧಿಕಾರಿಗೆ ಅಲ್ಲಿಂದ ರಿಟರ್ನಿಂಗ್ ಆಫೀಸರ್, ಜಿಲ್ಲಾಧಿಕಾರಿಗೂ ಸಹ ಕೊಟ್ಟಿದ್ದಾರೆ, ರಿಟರ್ನಿಂಗ್ ಆಫೀಸರ್ ಅವ್ರಿಗೂ ಸಹ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ಅಧಿಕಾರಿಗೆ. ಇದು 21ನೇ ತಾರೀಕು ರಾತ್ರಿ ಪ್ರಜ್ವಲ್ ರೇವಣ್ಣ ವಿಡಿಯೋ ನೋಡಲು ಈ ವಾಟ್ಸಪ್ ಚಾನಲನ್ನು ಹಿಂಬಾಲಿಸಿ 21ನೇ ತಾರೀಕು ರಾತ್ರಿ 8 ಗಂಟೆಗೆ ಬಹುಶಃ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಬಿಡುಗಡೆಗೆ ಕ್ಷಣಗಣನೆ. ನಾನು ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳಿದ್ದೇನೆ, ರಾಜ್ಯದಲ್ಲಿ ಇಂಥ ಒಂದು ಕೆಟ್ಟ ಬೆಳವಣಿಗೆ ಆಗಿರ್ತಕ್ಕಂಥದ್ದು ನೋವು ತಂದಿದೆ ಅಂತಕ್ಕಂಥದ್ದು. ಈ ಒಂದು ಅಶ್ಲೀಲ ಪ್ರಕರಣದ ಬಗ್ಗೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ನಮ್ಮ ಸಂಬಂಧಿಕರಿರಲಿ, ಯಾರನ್ನೂ ನಾನು ರಕ್ಷಣೆ ಕೊಡ್ತಕ್ಕಂಥವನಲ್ಲ. ಈ ಪ್ರಕರಣ ಬಂದಾಗಲೇ ಹೇಳಿದ್ದೇನೆ, ಯಾರು ನನ್ನ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ಕೋಬೇಡಿ. ನಾಡಿನ ಜನತೆಯ ಮುಂದೆ ನಾನು ಈಗಲೂ ಸಹ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಈ ಪ್ರಕರಣದಲ್ಲಿ ಯಾರೇ ಭಾಗಿಗಳಿರಲಿ, ಈ ನೆಲದ ಕಾನೂನಿನಲ್ಲಿ ಏನು ಕಠಿಣವಾದಂಥ ಶಿಕ್ಷೆ ಆಗಬೇಕು, ಆ ಶಿಕ್ಷೆ ಆಗಬೇಕು ಅಂತ ಈಗಲೂ ನಾನು ಬಯಸ್ತಕ್ಕಂಥವನೇ. ನಾಡಿನ ನನ್ನ ತಾಯಂದ್ರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇಂಥ ಒಂದು ಅಶ್ಲೀಲವಾದಂಥ ಘಟನೆ ಬಗ್ಗೆ. ಇದರಲ್ಲಿ ನಾನು ಯಾವ ರಾಜಿ ಇಲ್ಲ, ಯಾವ ವ್ಯಕ್ತಿಯನ್ನು ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ನನ್ನಿಂದ. ನಾನು ಮುಂದೆ ಕೇಳ್ತೀನಿ SITಯ ವಿಷಯಗಳನ್ನ. ಈ ಅಶ್ಲೀಲ ವಿಡಿಯೋ ಬಿಡುಗಡೆ ಅಂತಕ್ಕಂಥದ್ದು ಕ್ಷಣಗಣನೆ 8 PM ಅಂತ ಹೇಳಿರ್ತಕ್ಕಂಥವನು ನವೀನ್ ಗೌಡ ಅಂತ ಹೇಳಿ.
ನವೀನಗೌಡ ಅಂತೇಳಿ. ಇಲ್ಲಿ ಅದು ಒಂದು ಭಾಗ. ನಮ್ಮ ಪೂರ್ಣಚಂದ್ರ ತೇಜಸ್ವಿ ಅಂತೇಳಿ ಪೋಲಿಂಗ್ ಏಜೆಂಟ್ ಏನಿದ್ದಾನೆ, ನಮ್ಮ ಕ್ಯಾಂಡಿಡೇಟ್ನ ಪೋಲಿಂಗ್ ಏಜೆಂಟು, ಅವರು ಪೊಲೀಸ್ ಅಧೀಕ್ಷಕರು ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ FIRನಲ್ಲಿ 4 ಜನಗಳ ಮೇಲೆ ಕೊಟ್ಟಿದ್ದಾರೆ, 5 ಜನಗಳ ಮೇಲೆ ಬಹುಶಃ. ಅದರಲ್ಲಿ ಪ್ರಮುಖವಾಗಿ ನವೀನಗೌಡ, ಕಾರ್ತಿಕ್ ಗೌಡ, ಚೇತನ್ ಅಂತ ಹೇಳಿ, ಮತ್ತು ಅದೆಂಥ ಪುಟ್ಟಿ ಆಲಿಯಾಸ್ ಪುಟ್ಟರಾಜು. ಹೀಗೆ ಕಂಪ್ಲೇಂಟ್ ಏನು ಕೊಟ್ಟರು, ಈ ಕ್ಷಣದವರೆಗೆ ಈಗಾಗಲೇ 15 ದಿನ ಆಯಿತು. ಈ ಕ್ಷಣದವರೆಗೆ ಆ ಕಂಪ್ಲೇಂಟ್ ಏನು ರಿಸೀವ್ ಮಾಡಿದ್ದಾರೆ, ಯಾವುದೇ ರೀತಿಯ ಅವ್ರ ಮೇಲೆ ಆ್ಯಕ್ಷನ್ ತಗೊಂಡಿಲ್ಲ. ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿಲ್ಲ. FIR 21ನೇ ತಾರೀಕು ಕೊಟ್ಟಿದ್ದಾರೆ, 21ನೇ ತಾರೀಕು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಇವರೇನು ಕೊಟ್ಟರು ಇದೆಲ್ಲ ಕಂಪ್ಲೇಂಟ್ ಕಾಪಿ ಎಲ್ಲ ಇದೆ ಇಲ್ಲಿ. ಅದಕ್ಕೆ ಹಿಂಬರ ನಮ್ಮ ಚುನಾವಣಾ ಇವರಿರ್ತಾರಲ್ಲ, ನಿಮಗೆ ಸರ್ಕಾರದ ಚುನಾವಣಾ ಆಯೋಗದಿಂದ ಅವರು ಹಿಂಬರನೂ ಕೊಟ್ಟಿದ್ದಾರೆ. ಅವರಿಗೆ ರಿಟರ್ನಿಂಗ್ ಆಫೀಸರು ಯಾರು ನಾಗರಾಜ್ ಅಂತ ಹೇಳಿ 26/4/24 ಹಿಂಬರ ಕೊಡ್ತಾರೆ ಪೂರ್ಣಚಂದ್ರ ತೇಜಸ್ವಿಗೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ 1ರ ನಿಮ್ಮ ದೂರಿನ ಕುರಿತು ಜಿಲ್ಲಾ ಜಿಲ್ಲಾಧಿಕಾರಿ ಹಾಸನ ಇವರಿಂದ ಸ್ವೀಕೃತವಾಗಿರುವ ಉಲ್ಲೇಖ 3ರ ವರದಿಯನ್ನು ಇದರೊಂದಿಗೆ ಲಗತ್ತಿಸಿದೆ. ಸದರಿ ವರದಿಯನ್ವಯ ನಿಮ್ಮ ದೂರು ಅರ್ಜಿಯನ್ನು ಮುಕ್ತಾಯಗೊಳಿಸಲಾಗಿದೆ ಅಂಥೇಳಿ ನಾಗರಾಜು ಅಂತ ಹೇಳಿ ಅವರು ಚುನಾವಣಾ ರಾಜ್ಯ ನೋಡಲ್ ಅಧಿಕಾರಿ PGR ಸೆಲ್ ಇದು ಕೊಟ್ಕೊಂಡಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಏನು ಕಂಪ್ಲೇಂಟ್ ಕೊಟ್ಟರು, ಸರ್ಕಾರದ ಗಮನಕ್ಕೆ ಹೋಯಿತು, ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಪೊಲೀಸ್ ವರಿಷ್ಠಾಧಿಕಾರಿ ಕೊಟ್ಟಿದ್ದಾರೆ, ಸೆಲ್ ಏನೋ ಸ್ಟೇಷನ್ ಅಂತ ಹೇಳಿ ಸೆನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಬರ್ತದೆ. ಇದಾದ ಮೇಲೆ ಆಮೇಲೆ ಯಾವುದೋ ಒಂದು ಖಾಸಗಿ ಚಾನಲ್ನಲ್ಲಿ ಪ್ರತಿದಿನ ಅವರೇನೋ ಪಾಪ ಅವರ ಇದಕ್ಕೇನೋ ಮಾಡ್ಕೊಂಡವ್ರೆ. ಇಲ್ಲಿ ರಾಜ್ಯದಾದ್ಯಂತ ಹಾಸನದಾದ್ಯಂತ ಸುಮಾರು 25,000ಕ್ಕೂ ಹೆಚ್ಚು ಪೆನ್ ಡ್ರೈವ್ ಹಂಚಿಕೆ. ಪ್ರಜ್ವಲ್ ಪೆನ್ ಡ್ರೈವ್ ಡೀಲ್ ಕೋಟಿ ರು. ಇದು ಅಲ್ಲೇ ಲೋಕಲ್ ಪೇಪರ್ಗಳ ಇಲ್ಲ ವಿಶ್ವವಾಣಿ ವಿಶೇಷ. ಕೊಟ್ಟವರಿಗೂ ಕೋಟಿ 25,000 ಪೆನ್ ಡ್ರೈವ್ ಹಂಚಿಕೆ. ಇದೆಲ್ಲ ಆರ್ಟಿಕಲ್ ಇದೆ ಬ್ರದರ್. ಇದು ಒಂದು ಭಾಗ ಆಯಿತು ಬ್ರದರ್. ಇಲ್ಲಿ ನನ್ನ ಪ್ರಶ್ನೆ ಕೂಡ ಫ್ಯಾನ್ ಇಲ್ಲಿ ಈ ಕಂಪ್ಲೇಂಟು ಕೊಟ್ಟ ನಂತರ ಏನೂ ಆ್ಯಕ್ಷನ್ ಆಗಿಲ್ಲ. ಇಲ್ಲಿ ನಾವು ಯಾರಾದರೂ ಕಾರ್ಯಕರ್ತರು ಯಾರ ಮೇಲಾದರೂ ಒಂದು ಇದು ಮಾಡಿದ್ರೆ, ಒಂದು ಇದು ನಿಮ್ಮ ಪೋಸ್ಟ್ ಮಾಡಿಬಿಟ್ರೆ ಏನು ತರಾತುರಿಲ್ಲಿ ಅವ್ರ ಮನೆ ಎಲ್ಲ ಸರ್ಚ್ ಮಾಡ್ಕೊಂಡು ಸ್ಟೇಷನಿಗೆ ಕರ್ಕೊಂಡೋಗಿ ಕೂರಿಸ್ಕೊತಾರೆ. ಇಲ್ಲಿ ನಾನು ದಿನ ನೋಡ್ತಾ ಇರೋದು ಈ ಪ್ರಕರಣ, ಇಂಥ ಒಂದು ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಪ್ರಕರಣದ ಬಗ್ಗೆ ಇವತ್ತೊಳಗೆ ಅಲ್ಲಿ ಒಂದು ಶೀಟ್ ಇರಬೇಕು ಅಂತ. ಈ ಪ್ರಕರಣದ ಬಗ್ಗೆ ಈ ಕ್ಷಣದವರೆಗೆ ಈ 5 ಜನ ಎಲ್ಲ ಫ್ಯಾನ್ ಇರಲಿ ಸರ್, ಈ 5 ಜನದ್ದು ಇದಕ್ಕೆ ಮೇಲೆ ಆ್ಯಕ್ಷನ್ ತಗೊಂಡ್ರ. ಇವತ್ತು ನಮ್ಮ ಹನುಮಂತರಾಯಪ್ಪ ಅಂತೇಳಿ CH ಹನುಮಂತರಾಯಪ್ಪರಿಲ್ಲ ತರಗಡೆ ಇರಬೇಕಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದಾರೆ, ನೋಡಿದೆ ಬೆಳಗ್ಗೆ. ಸಂತ್ರಸ್ತೆಯರ ಸ್ಥಿತಿ ಮತ್ತು ವಿಕೃತ ಸ್ಥಿತಿ, ಇದರಲ್ಲಿ ಹಲವಾರು ರೀತಿ ಕ್ಲಾಸ್ಗಳಾಕಿ ಏನೇನು ಈ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳು ಮಹಿಳೆಯರಿಗೆ ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಖಾಸಗಿ ಅವನ ಬದುಕಿನ ಬಗ್ಗೆ ಯಾವ ರೀತಿ ರಹಸ್ಯ ಇದನ್ನು ಹೊರಗಡೆ ತರಬಾರ್ದು ಅಂತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಎಲ್ಲ ಬರ್ಕೊಂಡು ಹೋಗಿದ್ದಾರೆ. ಇದೆಲ್ಲ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಇದು
ಅವರು ಸೀನಿಯರ್ ಅಡ್ವೊಕೇಟು. ಇವತ್ತು ಈ ಸಮಾಜ ಎಲ್ಲಿಗೆ ಹೋಗ್ತಾಯಿದೆ, ಸರ್ಕಾರ ಇದನ್ನು ಎಲ್ಲಿಗೆ ತಗೊಂಡೋಗಿದ್ದಾರೆ, ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು ಎಲ್ಲಿಗೆ ತಗೊಂಡೋಗಿದ್ದಾರೆ, ಯಾವ ರೀತಿ ಇದ್ರ ಬಗ್ಗೆ ತನಿಖೆ ನಡೀತಿದೆ, ಇದೆಲ್ಲ ಮಾಡ್ಕೊಂಡಿದ್ದಾರೆ. ಇದು ಒಂದು ಭಾಗ. ಇಲ್ಲಿ ಬ್ರದರ್, ಈ ಚುನಾವಣೆಗಳು ನಡೀತಾ ಇತ್ತಲ್ಲ, ಚುನಾವಣೆ ನಡೆಯೋ ಟೈಮ್ನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಒಂದು 100 ಬಾರಿ ಹೇಳಿದ್ದಾರೆ. ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಈ ಬಾರಿ ಕುಮಾರಸ್ವಾಮಿ ಮತ್ತು JDSನ 4 ಅಭ್ಯರ್ಥಿಗಳು, 3 ಅಭ್ಯರ್ಥಿಗಳು ಇದರಲ್ಲಿ ಭೂಮಿ ಮೇಲೆ ಸೂರ್ಯ ಚಂದ್ರರು ಹುಟ್ಟೋದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ, JDS ಪಕ್ಷ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. HD ಕುಮಾರಸ್ವಾಮಿ ಸೋಲಿನ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ, ಅವರಿಗೆ ಇಲ್ಲೂ ಸೋಲು ಖಚಿತ. ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ. ಇದು ಯಾವ ರೀತಿ ಪ್ರಾರಂಭ ಆಗಿದೆ ಅನ್ನೋದಕ್ಕೆ ಅಷ್ಟೊಂದು ಧೈರ್ಯವಾಗಿ ಅವ್ರು ಹೇಳಬೇಕಾದ್ರೆ, ಇದರೊಳಗೆ ಯಾರ್ಯಾರ ಪಾತ್ರ ಇದೆ, ಇದು ಪೆನ್ ಡ್ರೈವು, ಇದು ಸತ್ಯಾಂಶ ಹೊರಗೆ ಬರಬೇಕು. ಇಲ್ಲೂ ಖಚಿತವಾಗಿ ಸೋಲಿಸುವ ಮಂಡ್ಯ ಜಿಲ್ಲೆ ಜನತೆ ನಿರ್ಧರಿಸಿದ್ದಾರೆ. ಈಗ ಸೋಲು ಕಟ್ಟಿಟ್ಟ ಬುದ್ಧಿ ಅಂತ ಹೇಳಿ ಪಾಪ ನಮ್ಮ ಹಾಲಿ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ, ಏಕವಚನದಲ್ಲಿ ಹರಿಹಾಯ್ದ DKC. ಮಿಸ್ಟರ್ ಕುಮಾರಸ್ವಾಮಿ, ನೀನು ಚುನಾವಣೆಯಲ್ಲಿ ಗೆಲ್ಲಲ್ಲ. ರಾಜ್ಯದಂಥ ಮಹಿಳಾ ಹೋರಾಟಕ್ಕೆ DCM ಕರೆ. ಇದೆಲ್ಲ ನೋಡೋದಲ್ಲ. ಆಗ ಗೋ ಬ್ಯಾಕ್ ಕುಮಾರಸ್ವಾಮಿ ಅಂತ ಹೇಳಿ ಯಾವ ಪಾಪ ಹೆಣ್ಮಕ್ಳು ಗೊತ್ತಿಲ್ಲದೆ ಇದ್ದಾರನ್ನೆಲ್ಲ ಕರ್ಕೊಂಬಂದು ಸ್ಟ್ರೈಕು ನಡೀತು ನನ್ನ ಮೇಲೆ. ಅದು ಒಂದು ಭಾಗ ಇಟ್ಕೊಳ್ಳಿ. ಇಲ್ಲಿ ಇದೆಲ್ಲ ಪ್ರಕರಣ ಆದಮೇಲೆ ಈ 26ಕ್ಕೆ ಚುನಾವಣೆ ಆಯಿತು. 26 ಚುನಾವಣೆ ಆಗೋವರೆಗೆ ಇಲ್ಲಿ 22ನೇ ತಾರೀಕು FIR ಕೊಟ್ರಲ್ಲ, FIR ಒಂದು ಕಂಪ್ಲೇಂಟು ನಮ್ಮ ಪೋಲಿಂಗ್ ಏಜೆಂಟು, ಇದ್ರ ಬಗ್ಗೆ ಯಾವ ತನಿಖೆ ಆಗಲಿಲ್ಲ, ಯಾರನ್ನೂ ಟಚ್ಚು ಮಾಡಲಿಲ್ಲ ಈ ಸರ್ಕಾರ. 25ನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಇವರು ಮುಖ್ಯಮಂತ್ರಿಗಳಿಗೆ 25/4 ಒಂದು ಪತ್ರ ಬರೆದರು, ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತೇಳಿ. ಅದ್ರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ, ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲ್ನಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ. ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಅಂದರೆ ಎಷ್ಟು ಜನ ಹೆಸರಿಲ್ಲ ಅಲ್ಲಿ. ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ 100 ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು. ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು, ಬರೀ ಹಾಸನ ಜಿಲ್ಲೆ ಪೆಂಡ್ರೈವ್ ಬಗ್ಗೆ ಹೇಳಿದ್ರು. ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿದೆ ಅದು. ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ, ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವನನ್ನು ಶೀಘ್ರವಾಗಿ ಪತ್ತೆ ಹಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ 27ನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡ ರಚಿಸಲು ಸರ್ಕಾರ ತೀರ್ಮಾನಿಸಿದೆ. ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಮಾಡಿದ್ರು. ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು, ರಚನೆ ಮಾಡ್ತೀವಿ ಅಂತೇಳಿ. ಆಯೋಗ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು. ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ. ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ರೇವಣ್ಣ ಅವರ ಹೆಸರಿಲ್ಲ. ಪ್ರಜ್ವಲ್ ರೇವಣ್ಣದ್ದು ಇಲ್ಲ, ರೇವಣ್ಣಂದು ಇಲ್ಲ. ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ. ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಹೆಸರು ಯಾರ್ದು ಹಾಕಿಲ್ಲ, ಪ್ರಕರಣದ ಬಗ್ಗೆ ತನಿಖೆ ಮಾಡಿ ಅಂತ ಹೇಳೋರು. ಮುಖ್ಯಮಂತ್ರಿಗಳು
ಲಾಯರು ಬೇರೆ ಅವರು. ಇದರಲ್ಲಿ ಟ್ವೀಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಹೆಸರು, ನಾನು ಅದಕ್ಕೆ ತಕರಾರೇನಿಲ್ಲ, ನಾನು ಟೆಕ್ನಿಕಲ್ ಪಾಯಿಂಟ್ ರೈಸ್ ಮಾಡೋಕ್ಕೆ ಹೋಗಲ್ಲ. ಇದು ಯಾವ ರೀತಿಯ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಅವ್ರು ಹೇಳಿಬಿಟ್ರು, ಅದು ಹೇಳಿದ್ರು. ಅದಾದ ಮೇಲೆ 26ಕ್ಕೆ ಅವರು ಟ್ವೀಟ್ ಮಾಡಿದ್ರೆ 27ಕ್ಕೆ ಟ್ವೀಟ್ ಮಾಡಿದ್ರು, ರಚನೆ ಮಾಡ್ತೀವಿ ಅಂದರು. ಬೆಳಗ್ಗೆ ರಚನೆನೂ ಮಾಡಿದ್ರೆ ನಾವು SIT 28ನೇ ತಾರೀಕು ಆಮೇಲೆ ಏನು ಮಾಡಿದ್ರು, 28ಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿಕ ಯಂತ್ರವೋ ಎಂಥೋ ಇದೆಯಲ್ಲ, ಗಣಕಿ ಯಂತ್ರ, ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ, ಯಾರೋ ಇಬ್ಬರು ಶುಭ ಅಂತಲೋ ಇನ್ನೊಬ್ಬ ಯಾರೋ ಒಂದು ಹೆಣ್ಮಗಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ, ಅದನ್ನು ಹೊಳೆನರಸೀಪುರದ ಪೊಲೀಸ್ ಠಾಣೆಯಲ್ಲಿ FIR ಮಾಡಿಸಿದ್ರು. ಗಣಕಿ ಯಂತ್ರದ ಮುಖಾಂತರ ಅಲ್ಲಿಗೆ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರೆ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು. ಇಲ್ಲಿ ನಡೆದಿರ್ತಕ್ಕಂಥ FIR ಅಲ್ಲಿ ಮಾಡಿಸಿದ್ರು. ಮಾಡ್ಕೊಳ್ಳಿ, ಸಂತೋಷ. SIT ರಚನೆ ಆಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಟ್ಟೆ. ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ನಾನು SIT ಕೊಟ್ಟಾಗ ಬ್ರದರ್ಸ್, ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ SIT ಕೊಟ್ಟಾಗ ನಾನು ಅಂದ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ. ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ, ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು, ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು. ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ. ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಯಾವನೋ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡು ಅಂತ ಕೇಳಿದ್ರು. ಒಬ್ಬ ಅಧಿಕಾರಿ ಕರೆದು ಇವ್ರು ಇನ್ನೊಂದು ಕಡೆ ಶುರು ಮಾಡಿದ್ರು. ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮು ಇವ್ರದ್ದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ, ಮನೆಗೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಕೊಳ್ಳಿ, ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದರಲ್ಲಿ, ಅವೆಲ್ಲ ಇವತ್ತು ಹೊರಗೆ ಬರಬೇಕು. ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವಲ್ಲ, ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು, ಇದು ಇವತ್ತು ಹೊರಗೆ ಬರಬೇಕು. ನಾನು ಈಗಲೂ ಹೇಳ್ತಾ ಇದ್ದೇನೆ, ಈ ಕ್ಷಣದವರೆಗೆ ಪ್ರಜ್ವಲ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ದೊಡ್ಡ ರೀತಿಯಲ್ಲಿ ಪ್ರಚಾರಗಳು ಇದೆ. ನಾನು ಅದಕ್ಕೆ ವಿಷಯಕ್ಕೆ ನಾನು ಅಡಚಣೆ ಮಾಡಲ್ಲ, ನಾನು ಪ್ರಜ್ವಲ್ ರೇವಣ್ಣ ಅವರನ್ನು ವಹಿಸ್ಕೊಳ್ಳಲ್ಲ. ತನಿಖೆ ಪಾರದರ್ಶಕವಾಗಿ ಮಾಡಿ, ಅದ್ರಲ್ಲಿ ನನ್ನ ಎರಡನೇ ಮಾತಿಲ್ಲ. ಇಲ್ಲಿ ಪ್ರಶ್ನೆ, ಈ ತನಿಖೆ ಯಾವ ರೀತಿ ಹೋಗ್ತಾ ಇದೆ ಇದು ಮುಖ್ಯ. ಇಲ್ಲಿ ಪ್ರಶ್ನೆ 28ನೇ ತಾರೀಕು FIRನ ಹೊಳೆನರಸೀಪುರದಲ್ಲಿ ಏನೋ ನೀವು ಮಾಡ್ಕೊಂಡ್ರಿ, FIRನಲ್ಲಿ ಯಾವ ಒಂದು ಸೆಕ್ಷನ್ಗಳನ್ನು ಹಾಕಿದ್ರು ಆ ಸೆಕ್ಷನ್ಗಳಲ್ಲಿ ಎಲ್ಲ ಬೇಲಬಲ್ ಸೆಕ್ಷನ್ಗಳನ್ನು ಹಾಕೊಂಡಿದ್ದೀರಿ. ಇಲ್ಲ ನಾವೇನಾದ್ರು ಹಾಕ್ಸಿಲ್ಲಪ್ಪ, ನಮ್ಮ ಮೇಲೆ ನೀವೇ ಹಾಕ್ಸ್ಕೊಂಡ್ರಿ ಅಂತ ಹೇಳ್ಬಿಟ್ರೆ ನಾನೆಲ್ಲಿ ಹೋಗಲಿ? ನಿಮ್ಮ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ಸಿದ್ದರಾಮಯ್ಯನವ್ರದ್ದೊಂದು ಶಿವಕುಮಾರ್ದೊಂದು ಇಬ್ಬರು ಭಾಳ ನಿಮ್ಮ ನೇತೃತ್ವದಲ್ಲೇ ಮಾಡ್ಕೊಂಡಿದ್ದೀರಿ. ಇದು ಯಾವ ಒಂದು ಬೇಲಬಲ್ ಸೆಕ್ಷನ್ಗಳು ಅಂತ ಬಂತು. ಮತ್ತೆ ಎರಡನೇ ದಿವಸ ಇನ್ನೊಂದು ಮಾಡಿಸಿದ್ರಿ. ಇಲ್ಲೆಲ್ಲ ಯಾವುದೋ ಜಿಲ್ಲಾ ಪಂಚಾಯತಿ ಹೆಣ್ಮಗಳು ಅಂತೇಳಿ ಯಾವುದೋ ಒಂದು ಗನ್ ಪಾಯಿಂಟ್ ಅಂತ ಒಂದಿದೆ, ಗನ್ ಬೆದರಿಕೆ ಇಡಿ ಅತ್ಯಾಚಾರ, ಇದೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಯಾರು ಪಾಪ ಹೆಣ್ಮಗಳ ಕೈಲಿ ಕೊಟ್ಟಿದ್ದಾರೆ, ಪಾಪ ನಡೆದಿರ್ಬೋದು, ನಾನಿಲ್ಲ ಅಂತ ಹೇಳಲ್ಲ.
ಗನ್ ಪಾಯಿಂಟ್. ಇದು ದೊಡ್ಡ ಮಾಹಿತಿಗಳನ್ನು ಮಾಧ್ಯಮಗಳ ಮುಂದೆ ಸೋರಿಕೆ ಮಾಡಿರೋರು ಯಾರು? ಈ ಕತೆ ಕಟ್ಟಿಸಿರೋರು. ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಿದೆ. ಒಂದು ತನಿಖೆ ನೀವು ಪ್ರಾರಂಭ ಮಾಡಿದಾಗ ತನಿಖೆಯ ಮಾಹಿತಿಗಳು ಸೋರಿಕೆ ಆಗಬಾರದು, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಇದನ್ನೆಲ್ಲ ನೋಡಿದಾಗ ನಿಮಗೆ ಸಂತ್ರಸ್ತೆಯರು ಅಂತ ಏನಿದ್ದಾರೆ, ಇದರಲ್ಲಿ ನೊಂದಿರತಕ್ಕಂಥ ಮಹಿಳೆಯರೇನಿದ್ದಾರೆ, ಅವರಿಗೆ ರಕ್ಷಣೆ ಕೊಡೋದಕ್ಕಿಂತ ಹೆಚ್ಚಾಗಿ ಈ ಸರ್ಕಾರಕ್ಕೆ ಬೇಕಾಗಿರೋದು ಪ್ರಚಾರ. ಯಾರ್ಯಾರನ್ನ ತೇಜೋವಧೆ ಮಾಡಬೇಕು ಅಷ್ಟಕ್ಕೆ ಈ ತನಿಖೆ ನೀವು ಬಳಕೆ ಮಾಡ್ತಾ ಇದ್ದೀರಿ ಅನ್ನೋದು ಇವತ್ತು ಯಾರಿಗೇ ಆಗಲಿ ಅನುಮಾನ ಬರ್ತದೆ. ಇವತ್ತು ಇಂಥ ಒಂದು ಆಘಾತಕಾರಿಯಾದಂಥ ಪ್ರಕರಣ ಇದು. ಇಂಥ ಪ್ರಕರಣವನ್ನು ಇಷ್ಟು ಲೈಟರ್ ವೇನಲ್ಲಿ ನೀವು ತನಿಖೆ ನಡೆಸ್ತೀರಾ? ಇದು ಈ ತನಿಖೆಯಲ್ಲಿ ಬರ್ಕೊಂಡಿದ್ದೀರಿ. 2022ರಲ್ಲೋ ಏನೋ ಈ ಪ್ರಕರಣ ಆಗಿದೆ ಅಂತ ಹೇಳಿದೆಲ್ಲ ನಾನು ಅದೆಲ್ಲ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಈ ಒಂದು ವರದಿ ನೀವೇನು ಈಗ ಮಾಡ್ಕೊಂಡಿದ್ದೀರಿ, 2ನೇ ತಾರೀಕು 3ನೇ ತಾರೀಕು ಮಾಡಿದ್ದೀರಿ ಕಂಪ್ಲೇಂಟ್. ಇದು ನಾನು ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥ ಹೆಣ್ಣುಮಗಳು ತಗೊಂಡಿದ್ದೀರಲ್ಲ, 21ಕ್ಕೆ ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದೀರಲ್ಲ, 22ನೇ ತಾರೀಕು ಬೇಲೂರಿನಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಇದೇ ನಮ್ಮ ಆರೋಪಿ ಏನಿದ್ದಾನೆ ಪ್ರಜ್ವಲ್ ರೇವಣ್ಣ, ಅವನ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಹೆಣ್ಣುಮಗಳು ಯಾರು? ನಾನು ಈ ಫೋಟೋ ತೋರಿಸಲು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನು ಇವ್ರ ಥರ ಪೆನ್ ಡ್ರೈವ್ ಫೋಟೋಗಳು ಬಿಟ್ಟವರಲ್ಲ. ಮೊದಲನೇ ಪೆನ್ ಡ್ರೈವ್ನಲ್ಲಿ ಬಂದಿರತಕ್ಕಂಥ ಹೆಣ್ಣುಮಗಳು 22ನೇ ತಾರೀಕಿನ ಬೆಳಗ್ಗೆ ಇದೇ ಪ್ರಜ್ವಲ್ ರೇವಣ್ಣನ ಜೊತೆ ಚುನಾವಣಾ ಪ್ರಚಾರದಲ್ಲಿ ಅವ್ರ ಜೊತೆಲಿ ಭಾಗವಹಿಸಿದ್ದಾರೆ. 22ನೇ ತಾರೀಕು ಬೆಳಗ್ಗೆ, 21 ರಾತ್ರಿ ಹೆಣ್ಣುಮಗಳು ಫೋಟೋ ಬಿಟ್ಟಿದ್ದೀರಿ. ಈಗ ಅದಂಥದ್ದು ಗನ್ ಪಾಯಿಂಟಲ್ಲಿ ಬೆದರಿಕೆ ಒಡ್ಡಿ ಕಂಪ್ಲೇಂಟ್ ತಗೊಂಡಿದ್ದೀರಿ. ಇದು ಯಾವ ರೀತಿ ನೀವು ಆಟ ಆಡ್ತಾ ಇದ್ದೀರಿ ಸರ್ಕಾರದಲ್ಲಿ? ಈಗ 3 ವರ್ಷದಿಂದ ನಿರಂತರವಾಗಿ ಹೆದರಿಸಿ ಪದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಈ ಹೆಣ್ಮಗಳ ಮೇಲೆ ಅತ್ಯಾಚಾರ ಮಾಡಿದರೆ ಪ್ರಚಾರಕ್ಕೆ ಯಾಕೆ ಹೋದ್ಲು ಹೆಣ್ಮಗಳು? 22ನೇ ತಾರೀಕು 21ಕ್ಕೆ ಆ ಹೆಣ್ಮಗಳು ಫೋಟೋ ರಿಲೀಸ್ ಮಾಡ್ಕೊಂಡಿದ್ದೀರಿ. 22 ಪ್ರಜ್ವಲ್ ರೇವಣ್ಣನ ಜೊತೆ ಸ್ಟೇಜ್ ಮೇಲೆ ಕೂತ್ಕೊಂಡಿದ್ದಾಳಲ್ಲ ಆ ಹೆಣ್ಮಗಳು. ಇದು ಕಂಪ್ಲೇಂಟ್ ನಿಮ್ಮದು ಸರ್ಕಾರದ್ದು. ಶಿವಕುಮಾರ್ ಅವರೇ, ಮುಖ್ಯಮಂತ್ರಿಗಳೇ, ಪಾಪ ಅದೇನೋ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಹೇಳ್ತಾರೆ. ಅದಿರಲಿ, ಆಮೇಲೆ ಹೇಳ್ತೀನಿ. ಇದೆಲ್ಲ ಶುರುವಾಯ್ತಲ್ಲ, FIR ಹಾಕಿದ್ರು, ರೇವಣ್ಣನ ಮೇಲೂ ಒಂದು ಹಾಕ್ಸಿದ್ರು. ಈ ಕ್ಷಣದವರೆಗೆ ರೇವಣ್ಣ ಅವ್ರ ಪಾರ್ಟ್ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಯಾರೂ ನೇರವಾಗಿ ರೇವಣ್ಣ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ದಿನ ಬ್ಲ್ಯಾಕ್ ಮೇಲ್ ಅಂತ ಆಮೇಲೆ ಇನ್ನೊಂದು ಕತೆ ಸೃಷ್ಟಿ ಮಾಡಿದ್ರು. ಕಿಡ್ನ್ಯಾಪ್ ಅಂತ ಸೃಷ್ಟಿ ಮಾಡ್ಕೊಂಡ್ರು. ಈಗ ಕಿಡ್ನ್ಯಾಪ್ ಆದಂಥ ಹೆಣ್ಣುಮಗಳನ್ನು ನೀವು ಎಲ್ಲಿ, ನಿಮ್ಮ ಪೊಲೀಸ್ ಅಧಿಕಾರಿಗಳು ಮಾಜಾರು ಮಾಡಿ ಹೆಣ್ಮಗಳನ್ನ ಎಲ್ಲಿಂದ ಕರ್ಕೊಂಬಂದ್ರಿ? ಅವತ್ತು ಬೇಲ್ಗೆ ಹಾಕೊಂಡಾಗ ಅರ್ಜಿ ರೇವಣ್ಣ ಅವರು PPI ಗೌರ್ಮೆಂಟ್ PPI ಹೇಳ್ತಾರೆ, ಆ ಹೆಣ್ಮಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ನಮಗೇನೂ ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಹೇಳ್ತಕ್ಕಂಥ ಪದಗಳು ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತಕ್ಕಂಥ ಪದ ಬಳಕೆ ಮಾಡಿದ್ರು. ಈ ಹೆಣ್ಮಗಳನ್ನು ನೀವು ಎಲ್ಲಿ ಫೈಂಡ್ ಔಟ್ ಮಾಡಿದ್ರಿ? ಹೆಣ್ಮಗಳನ್ನು ಯಾರು ಪ್ರಥಮವಾಗಿ ಕರ್ಕೊಂಬಂದ್ರಿ? ತೋಟದ ಮನೆ ಅಂತ ಟಿ ವಿಲಿ ನೀವೆಲ್ಲ ತೋರಿಸಿದ್ರಿ ಅಲ್ವಾ? ಅದ್ಯಾವುದೋ ಎಂಥ ಊರು? ಕಾಳೆನಹಳ್ಳಿ ತೋಟದ ಮನೆ ಅಂತ ಹೇಳ್ಕೊಂಡಿದ್ದೀರಿ. ತೋಟದ ಮನೆ ಅಂತ ಹೇಳಿ ಅದು ಒಂದು ದೊಡ್ಡ ಕಥೆ ಇದೆ, ಇರಲಿ, ಅದೆಲ್ಲ ಈಗ ನಾನು ಮಾತಾಡಲ್ಲ. ತೋಟದ ಮನೆಯಿಂದ ಕರ್ಕೊಂಬಂದಿದ್ದು, ತೋಟದ ಮನೆಯಲ್ಲಿ ಮಾಜಾರು ಮಾಡಿದ್ದೀರಾ? 24 ಗಂಟೆ ಅಲ್ಲ 30-35 ಗಂಟೆಗಾದ ನಿಮ್ಮ ಆಫೀಸಲ್ಲಿ ಕೂರಿಸ್ಕೊಂಡ್ರಿ ಹೆಣ್ಮಗಳು ಕರ್ಕೊಂಬಂದು. 1.5 ದಿವಸ ಆದರೂ ಹೆಣ್ಮಗಳು ಹೇಳಿಕೆ ಕೊಡಲಿಲ್ವ ನಿಮಗೆ? 2 ದಿನ ಹೆಚ್ಚು ಕಡಿಮೆ.
ಇವತ್ತಿನವರೆಗೂ ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ ಆ ಹೆಣ್ಮಗಳನ್ನ. ಏನಕ್ಕೆ 2 ದಿನ ಆದರೂ ನೀವು ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಆಮೇಲೆ ಅಲ್ಲಿ ಯಾರನ್ನು ಕರೆಸ್ಕೊಂಡು ಒತ್ತಡಗಳು ಹೆಂಗೆ ಹಾಕೊಂಡಿದ್ದೀರಿ? ಆ ಹೆಣ್ಮಗಳಿಂದ ಹೇಳಿಕೆ ತಗೊಳ್ಳೋದಕ್ಕೆ. ಇವತ್ತು ಬೆಳಗ್ಗೆನೋ ಪೇಪರ್ ನೋಡಿದೆ, ಅದೆಲ್ಲ ರೇವಣ್ಣ ಅವರು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ, ನಮಗೆ ಸಹಕಾರ ಕೊಡ್ತಿಲ್ಲ ಅಂತ ಇವತ್ತು ಒಂದೇನೋ ಮಾಹಿತಿ ಸೌರಿಕೆ ಮಾಡಿದ್ದೀರಿ SITಯಿಂದ. ನೀವು ಹೇಳ್ದಂಗೆ ರೇವಣ್ಣ ಅವ್ರು ಬರ್ಕೊಡ್ಬೇಕಾ? ಪಾಪ ಜವಾಬ್ದಾರಿ ಮಂತ್ರಿಯಾಗಿ ಕೆಲಸ ಮಾಡಿ. ನಿಮ್ಮ ಹೇಳಿಕೆಗಳ ಆಧಾರದ ಮೇಲೆ ನಿಮಗೆ ಬೇಕಾದಂಥ ರೀತಿಯಲ್ಲಿ ಆಯೋಗದ ಅಧ್ಯಕ್ಷರು ಅದರ ಆಧಾರದ ಮೇಲೆ ಎಲ್ಲ ರಾಜಕಾರಣಿಗಳು ಇದೆಲ್ಲ ಹೇಳಿದಾರಲ್ಲ, ಅದ್ರ ಜೊತೆಗೆ ಈ ವಿಡಿಯೋ ಬಿಟ್ಟಿದ್ದಾರಲ್ಲ ಮಾರ್ಕೆಟ್ಗೆ ಪೆನ್ ಡ್ರೈವ್ನ, ಅದನ್ನು ಒಳಗೊಂಡಂತೆ ನಿಮ್ ತನಿಖೆ ಮಾಡೋದಕ್ಕೆ ಹೇಳಿದಿರೋ ಡೈರೆಕ್ಷನ್. ಇದು ಇಲ್ಲಿರ್ತಕ್ಕಂಥ ಪ್ರಶ್ನೆ. 15 ದಿವಸ ಆಗಿದೆ. ಅವನು ಕಾರ್ತಿಕ್ ಕೂಡ ಹೇಳಿದ, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋ ಓನ್ಲಿ ದೇವರಾಜೇಗೌಡರಿಗೆ ಅಂತ ಹೇಳ್ತಾ ಇದ್ದಾನೆ ಅಲ್ವೇ? ವಿಡಿಯೋ ಮಾಡಿ ಕಳಿಸಿದ್ದಾನೆ. ಇವತ್ತಿನವರೆಗೆ ಅವನ್ನ ಅರೆಸ್ಟ್ ಮಾಡಲಿಲ್ಲ, ಇವತ್ತಿನವರೆಗೆ ಅವನು ಹೊರಗಡೆ ಬರಲಿಲ್ಲ. ಅವನಲ್ಲಿ ಸ್ವಚ್ಛತೆ ಇದ್ರೆ ಯಾತಕ್ಕೆ ಅವನ್ನ ಇನ್ನೂ ಪ್ರೊಟೆಕ್ಷನ್ ಮಾಡಿದ್ದೀರಿ? ಎಲ್ಲಿದ್ದಾನವನು? ನಾನು ಹಾಗೂ ಕೇಳಿದೆ, ಏನು ಮಲೇಷಿಯಾ ಕಳಿಸೋನೆ ಅಂತ ಒಂದು ಗುಮಾನಿ ಇದೆಯಲ್ಲಪ್ಪ, ಎಲ್ಲಿಟ್ಟಿದ್ದೀರಿ ಅಂತ. ಅದಕ್ಕೆ ನಮ್ಮ DK ಶಿವಕುಮಾರ್ ಹೇಳಿದ್ರು, ಅದೇನೋ ತೋಟದ ಮನೆ ಗೀಟದ ಮನೆ ಅಂದ್ರು. ತಮಾಷೆ. ರೇವಣ್ಣ ಅವರು ಅರೆಸ್ಟ್ ಆದಾಗ ಅಯ್ಯೋ ನಾನು ಇದೇನು ಚರ್ಚೆ ಮಾಡಲ್ಲಪ್ಪ, ನಮ್ಮ ಕುಮಾರಣ್ಣ ಅವರು ಹೇಳಿದ್ದಾರೆ, ನಮ್ಮ ಕುಮಾರಣ್ಣ ಅವರು ಏನೋ ಈ ನೆಲದ ಕಾನೂನು ಹುಟ್ಟಿದ ನೀರು ಕುಡಿಲೇಬೇಕು ಅವ್ರು ಹೇಳಿದ್ದಾರೆ, ಅದಕ್ಕೂ ನನ್ನ ಸಹಮತ ಇದೆಯಪ್ಪ ಅಂತ ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳೇನು ಹೇಳ್ತಾರೆ? ಹೌದಾ ಅರೆಸ್ಟ್ ಆಯ್ತಾ? ನನ್ನ ವಿಷಯ ಗೊತ್ತಾಗಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ. ಇದನ್ನ ಈ ಮುಖ್ಯಮಂತ್ರಿ ಹೇಳ್ತಾರೆ. ಯಾವ ರೀತಿ ನಡೀತಾ ಇದೆ ಇದು ಅನ್ನೋದಕ್ಕೆ ನಾಟಕ, ಅದಕ್ಕೆ ನಿಮ್ಮ ಮುಂದೆ ಇಡ್ತೇನೆ. ಎಲ್ಲಿದ್ದಾನೆ ಕಾರ್ತಿಕ್? SIT ನಿಜಕ್ಕೂ ನೀವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗಿದ್ರೆ ತನಿಖೆ ಮಾಡ್ತಾ ಇರೋರು, ಯಾತಕ್ಕೆ ಇನ್ನೂ ಇವ್ರನ್ನ ಅರೆಸ್ಟ್ ಮಾಡಿಲ್ಲ? 21ನೇ ತಾರೀಕು ರಾತ್ರಿ 8 ಗಂಟೆಗೆ ಸ್ಪೆಷಲ್ ಅದೇನೋ ಅಶ್ಲೀಲ ವಿಡಿಯೋಗಳು ಬಿಡ್ತೀವಿ ಅಂತೇಳಿ ವಾಟ್ಸಪ್ ಮಾಡಿದ್ನಲ್ಲ, ಅವನು ಇನ್ನೂ ಏನಾದ್ರು ನೀವು ಟಚ್ ಮಾಡಿದ್ದೀರಾ? 14 ದಿವಸ ಆಗಿದೆ. ಅವನು ಒಂದು ಕಾನ್ವರ್ಸೇಷನ್ ನಡೀತಾ ಇದೆ. ನಾವಿಲ್ಲಿ ಹಾಕ್ತಿಲ್ಲ, ರೆಡಿ ಮಾಡಿಲ್ವೇನೋ ಬಹುಶಃ. ಆನ್ಬಾರ್ಡ್ನಲ್ಲಿ 700 ಪೆನ್ ಡ್ರೈವ್ಗಳನ್ನು ಸರ್ಕ್ಯುಲೇಟ್ ಮಾಡಿದ್ದೇನೆ ಅಂತಾನೆ. ವಿಡಿಯೋ ಪೆನ್ ಡ್ರೈವ್ನ ನೋಡಿ,
ಪಾಪ ದೇವರಾಜೇಗೌಡರದು ಪಾಪ ನೀವು ನೆನ್ನೆ ಗ್ರೀಲ್ ಮಾಡ್ತಾ ಇದ್ರಿ, ನೀವು 2 ಗಂಟೆ ಕೂತ್ಕೊಂಡು ಕೇಳಕ್ಕಾಯ್ತದ ಅವೆಲ್ಲ? ಕೇಳ್ಬಿಡಿ. ಬೆಂಗಳೂರು ಹೋಗಾಯ್ತಾ? ಅಣ್ಣ ಓದ್ಕೇಟ ಹೋದ ಸಹಕಾರ ಎಲ್ಲ ಡ್ಯೂಟಿ ಮುಗಿಸೋಣ. ಎಲೆಕ್ಷನ್ ಡ್ಯೂಟಿ ಎಲ್ಲ ಮುಗಿಸಿ ಹೋದ. ಎಲೆಕ್ಷನ್ ಡ್ಯೂಟಿ ಮುಗಿಸಿ ಪ್ರಜಾರಾಷ್ಟ್ರ ಮುಗಿಸಿ ಹೋದೆ. ಸಹಚಾರಗಳ ನೀವು ಕೇಸ್ ಮಾಡೋದ್ರೆ ಸಮಾಚಾರ ತನಿಖೆ ಕರೀತಾರೆ ಹೋಗ್ಬೇಕು. ಹಾಸನಲ್ಲೇ ಅಲ್ಲಿ ಕೇಸ್ ಆಗಲ್ಲ. ಹಾಸನಲ್ಲಿ SIT ಟೀಮ್ ಈಗ ಫಾರ್ಮ್ ಮಾಡಿದ್ದಾರೆ. ಅವ್ರು ಎನ್ಕ್ವೈರಿ ಕರೀತಾರೆ. ರೆಡಿಯಾಗಿ ಎವಿಡೆನ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕೂತಿದ್ದೀನಿ. ಯಾವಾಗ ಫೋನ್ ಮಾಡ್ತಾರೆ ಅಂತ. ನಮ್ಗೆ ಒಂದೇ ಒಂದು ವಿಡಿಯೋ ಸಿಗಲಿಲ್ಲ. ನಮ್ಮ ಹತ್ರ ಅಂತ ಸಿಗಲ್ಲ. ಅವಾಗ ನಮ್ದು ಪೆಂಡ್ರೆ ವಾಟ್ಸಾಪ್ ಇಡ್ಸಕ್ಕಿಲ್ಲ. ಆನ್ ಬಳಿಕೊಂಡು ಪೆಂಡ್ರೆ ಕಳಿಸಿದ್ದೆ. ಆನ್ ಬಳಿಗೆ ಯಾರ ಹತ್ರ ಕಳಿಸಿದೆ? ಆನ್ ಬಳಲ್ಲಿ ಯಾರಿಗೆ? ಟೋಟಲ್ ನಮ್ಮ ಆನ್ಮೂರಿಗೆ ಹೊರಡು ಕಳಿಸಿದ್ದೀನಿ. ಆನ್ ಬಳ ಯಾಕೆ ಕಳಿಸಿದೆ ಹೇಳ? ಅಲ್ಲಿ ಅದೇ 2000 ನಮ್ಗೆ ಎಷ್ಟು ಸಿಗಲ್ಲ ಗೊತ್ತಿದ್ದ. ನವೀನ್ ಗೌಡನ್ ಫೋಟೋ ಇದರಲ್ಲಿ ಕಾಣಲ್ಲ. ನವೀನ್ ಗೌಡನ್ ಫೋಟೋ ಒಂದು ಇಲ್ಲಿದೆ. ಚುನಾವಣಾ ಪ್ರಚಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಜೊತೆ ಹಾಸನದ ಚುನಾವಣಾ ಪ್ರಚಾರದಲ್ಲಿ ನವೀನ್ ಗೌಡ ಹಾಸನದ ಅಭ್ಯರ್ಥಿಯಲ್ಲಿದ್ದಾನೆ, ಕಾಂಗ್ರೆಸ್ ಅಭ್ಯರ್ಥಿ. ಅವನ ಜೊತೆಲಿ ಇರ್ತಕ್ಕಂಥ ಫೋಟೋ ಇದು. ಹಾಸನದ ಅಭ್ಯರ್ಥಿ ಜೊತೆಲಿ ಈ ಫೋಟೋ ಇರ್ತಕ್ಕಂಥದ್ದು. ಪಾಪ ಕಿವಿಯಲ್ಲಿ ಬಹಳ ಗುಟ್ಟು ರಹಸ್ಯ ಹೇಳ್ತಾ ಬಹಳ ರಹಸ್ಯ ಹೇಳ್ತಾ ಇದ್ದಾರೆ ಗುಟ್ಟಲ್ಲಿ ಕ್ಯಾಂಡಿಡೇಟ್ಗೆ. ಹೌದಾ? ಇನ್ನೂ ಚೆನ್ನಾಗಿದೆ. ಇನ್ನೂ ಕ್ಲಿಯರ್ ಆಗಿ ಕಾಣಬೇಕು ಅಂದ್ರೆ ಇಲ್ಲೊಂದಿದೆ ನೋಡಿ. ಎರಡನೇವನು ಅವನೇ ನವೀನ್ ಗೌಡ. ಮೊದಲನೇ ತೋರಿಸಿದ ಸ್ವಲ್ಪ ಇನ್ನೂ ತಿಕ್ಕ ಇದೆ ಮಾಡೋದು. ಇಲ್ಲಿ ಕ್ಯಾಂಡಿಡೇಟ್ ಅವರು ನಿಂತಿರೋದು ಇಲ್ಲೊಂದಿದೆ. ಇವರು ಒಂದು ನಮ್ಮ ಆಫೀಸಲ್ಲೂ ಇದ್ರ ಮೇಲೆ ಓಡಾಡೋಣ ಅಂತ ಹೇಳ್ತಾರೆ. ಯಾಕೆ ನಾವು ಸೃಷ್ಟಿ ಮಾಡಿರ್ತಲ್ಲ, ಇಲ್ಲೇ ಓಡಾಡ್ತಿದ್ದ ನೋಡಿ. ಇದಿನ್ನೂ ಕ್ಲಿಯರ್ ಆಗಿ ಇದೇ ಮಾನ್ಭಾವ. ಪಾಪ ದೊಡ್ಡ ದೊಡ್ಡ ಕೆಲಸ ಹತ್ರ ಎಲ್ಲ ವಾಟ್ಸಪ್ ಇಲ್ಲಿ ಒಂದು ನೋಡ್ಲಿ ಪೆನ್ ಡ್ರೈವ್ ಅಂತ ಇರುತ್ತೆ. ಆಯ್ತಾ? ಸಾಕಣ? ಇದು ನಡೆದಿರ್ತಕ್ಕಂಥದ್ದು. ಈಗ SITಯ ತನಿಖೆಯಲ್ಲಿದೆ. ನಾನು ಮುಖ್ಯಮಂತ್ರಿಗಳಿಗೆ ಅದಿಲ್ಲ ಈ ಸರ್ಕಾರದಲ್ಲಿ SITನವರು ಒಂದು 3-4 ಕಡೆ ಹೇಳ್ತಾರೆ
ಸಂತ್ರಸ್ತೆಯನ್ನ ಕಂಪ್ಲೇಂಟ್ ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ ಅಂತಾರೆ. ಸರಿಯಾದ ತನಿಖೆ ನಡೆದ್ರೆ ಯಾರ್ಯಾರು ಎಷ್ಟೆಷ್ಟು ಲಕ್ಷ ದುಡ್ಡು ಕೊಟ್ಟು ಅವ್ರ ಕೈಲಿ ಸುಳ್ಳು ಕಂಪ್ಲೇಂಟ್ಗಳನ್ನ ಎದುರಿಸಿ ಬದರಿಸಿ ತಗೋಬೇಕು ಅಂತವ್ರೆ ಅನ್ನೋದು ಅವು ಎಲ್ಲ ಸತ್ಯ ಹೊರಗೆ ಬರುತ್ತೆ. ಅವೆಲ್ಲ ಮಿಸ್ ಮಾಡಬೇಡ, ಸತ್ಯ ಅದು ಹೊರಗೆ ಬರುತ್ತೆ. ಇಲ್ಲಿ ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಅದು ಎತ್ತದು ಬ್ಲೂ ಕಾರ್ನರು, ಯೆಲ್ಲೋ ಕಾರ್ನರು, ರೆಡ್ ಕಾರ್ನರು ಹುಡುಕ್ತಾವಲ್ಲ. ಪ್ರಜ್ವಲ್ ರೇವಣ್ಣನ್ನು ಹುಡುಕ್ತಾ ಇದ್ರಲ್ಲ, ಅವನ ಪಾಪ ದೇವಸ್ಥಾನ ದೇವ್ರಿಗೆ ಕೈ ಮುಗ್ಕೊಂಡು ಅಯ್ಯೋ ದೇವರೇ ಕಾಪಾಡಪ್ಪ ಅಂತ ಓಡಾಡ್ಕೊಂಡು ಇಲ್ಲೇ ಇದ್ದ. ಅವನೇ ಎಲ್ಲೂ ಹೋಗಿರಲಿಲ್ಲ. ಏನು ರೇವಣ್ಣಗೂ ಏನೋ ಯೆಲ್ಲೋ ಕಾರ್ನರ್ ಅಂತೆ, ರೆಡ್ ಕಾರ್ನರ್ ಅಂತೆ. ಪರಮೇಶ್ ಅವರೇ, ನಿಮ್ಮ ಇಲಾಖೆ ಈ 5 ಜನ ಬಿಟ್ರಲ್ಲ, ಆ ಹೆಣ್ಣು ಮಕ್ಕಳು ಮಾನ ಮರ್ಯಾದೆಲ್ಲ ಹಾಳು ಮಾಡಿ ಈ ರಾಜ್ಯದ ಗೌರವ ಹಾಳು ಮಾಡಿಟ್ಟಿರಲ್ಲ. ಎಫ್ಐಆರ್ ಅರಗಲ್ಲ ಹಾಸನದಲ್ಲಿ ಪೆನ್ ಡ್ರೈವ್ ಬಿಟ್ಟು 25,000 ಕೋಟಿ ಕೊಟ್ಟೆ ಇದೆಯಲ್ಲ. ಇಲ್ಲಿ ಪೆನ್ ಡ್ರೈವ್ ಡೀಲ್ ಯಾವನ ಮೇಲೆ ಲುಕ್ಔಟ್ ಕೊಟ್ರಪ್ಪ? ಇವ್ರ ಮೇಲೆ ಯಾವ ಕಲರ್ ಲುಕ್ಔಟ್ ಕೊಟ್ಟಿದ್ದೀನಿ? 15 ದಿವಸ ಆಯ್ತಲ್ಲ. ಗೃಹ ಸಚಿವರಿಗೆ ಕೇಳ್ತೀನಿ, ನಾನು ಇವರಿಬ್ಬರನ್ನು ಕೇಳಲ್ಲ. ಮುಖ್ಯಮಂತ್ರಿನ ನಿಮ್ಮ ಡೆಪ್ಯೂಟಿ ಸಿಎಂ ಕೇಳಲ್ಲ, ಗೃಹ ಸಚಿವನ್ ಕೇಳ್ತೀನಿ. ಇವ್ರ ಮೇಲೆ ಯಾವ ಕಲರ್ದು ಲುಕ್ಔಟ್ ಮಾಡಿದಿರಪ್ಪ? 5 ಜನದ ಮೇಲೆ ಕಂಪ್ಲೇಂಟ್ ಕೊಟ್ಟು 22ನೇ ತಾರೀಕು ಟಚ್ ಮಾಡಿಲ್ಲ ಅವ್ರನ್ನ. ಯೋಗ್ಯತೆ, ನಿಮ್ಮ ಯೋಗ್ಯತೆಗೆ SIT ಅವರು ಯಾವ ತನಿಖೆ ನಡೆಸ್ತಾ ಇದ್ದೀರಿ? ಯಾವ ತನಿಖೆಗೆ ಆದೇಶ ಮಾಡಿದ್ರಿ ಮುಖ್ಯಮಂತ್ರಿ? ನಾನು ಹೇಳಿದಿರಲ್ಲ ವಿಧಾನಸೌಧಕ್ಕೆ ಬರಲಿ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಲೋಕಸಭೆಗೆ ಹೋಗ್ಬೇಕೋ ಇಲ್ಲ ಇಲ್ಲೇ ಉಳ್ಕೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡೋರು ನನಗೆ. ಎದುರು ಹೋಗ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ಯಾವನ್ ತಪ್ಪು ಮಾಡಿದ್ರು ಇವತ್ತು ನಮ್ಮ ಜೀವನದಲ್ಲಿ ತಪ್ಪು ಮಾಡಿದವನಿಗೆ ನಾನು ಮುಖ್ಯಮಂತ್ರಿ ಇದ್ದಾಗಲೂ ಅಷ್ಟೇ, ಇದ್ದೇ ಇದ್ದಾಗಲೂ ಅಷ್ಟೇ ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಕ್ ಹೋಗಿಲ್ಲ. ಇದು ಈ ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು. ಇಲ್ಲಿ ಪಾಪ ಈಗ ಅದು ಸರಿ, ನಮ್ಮ SIT ಇರಲಿ ಎಂದು ನಮ್ಮ ಹಾಸನ ಜಿಲ್ಲಾಧಿಕಾರಿ ಅವ್ರ ಮುಂದೆ ಹೋದ್ರಲ್ಲ ಕೆಲವರು ಸಂಘಟನೆಗಳು ಅಂತ. ಪಾಪ ಏನು ಹಾಸನ ಜಿಲ್ಲಾಧಿಕಾರಿ ಅದೇನೋ ಶಿಶುಪಾಲ, ಕೃಷ್ಣ ಎಲ್ಲರ ಕತೆ ಹೇಳಿದ್ದಾರೆ. ನಿಮ್ ಕತೆ ಕೋಲಾರದಲ್ಲಿ ನಿಮ್ ಗಂಡ ನೀವು ಏನ್ ಮಾಡಿದ್ರಿ ಅದು ಗೊತ್ತಿದೆ ನನಗೆ. ಅದು ಬೇಡ, ಅದೀಗ ಸಬ್ಜೆಕ್ಟ್ ಬೇಡ ನನಗೆ. ನಾನು ಆ ಜಿಲ್ಲಾಧಿಕಾರಿ ಈಗ ಕೇಳ್ತೀನಿ, ನಿಮ್ ಸಹಾಯವಾಣಿ ಓಪನ್ ಮಾಡಿದ್ರ? ನಿಮ್ SP ಇಬ್ರು ನೀವು ಹೆಣ್ಮಕ್ಳೇ. ನಿಮ್ ಸಹಾಯವಾಣಿಗೆ 2,700 2,800 ಅಂತಲ್ಲ ಆಗಿರೋದು ಪ್ರಕರಣ, ಇದು ಹೆಣ್ಮಕ್ಳ ಮೇಲೆ. ಈ ಕ್ಷಣದವರೆಗೆ ನಿಮ್ ಮುಂದೆ ಸಹಾಯವಾಣಿಗೆ ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದಾರ? ಈಗ ಜನತದು ಅದಿರಲಿ. ಈ ಸಹಾಯವಾಣಿ ಕತೆ ಹೇಳ್ತಾವ್ರಲ್ಲ, ಈ ಜಿಲ್ಲಾಧಿಕಾರಿ ಸಹಾಯವಾಣಿ ಓಪನ್ ಮಾಡೋದು ಯಾವತ್ತು? SP ಇವರಿಬ್ರು ಎಷ್ಟು ಜನ ಕೇಳಿ ಅರ್ಜಿ ತಗೊಂಡ್ರು? ಇದೆಯಾ ನಿಮ್ಮ ಹತ್ರ? ಇದೆಂತದ್ದು ನಮ್ಮ ರಾಹುಲ್ ಗಾಂಧಿ ಅವ್ರ ಉದಾಹರಣೆ ಮಹಾನ್ ಬಾಬು. ರಾಹುಲ್ ಗಾಂಧಿ ಅವರು ಹೇಳ್ತಾರೆ, ಇಲ್ಲಿ ಪ್ರಜ್ವಲ್ ಪ್ರಕರಣದಲ್ಲಿ 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ. ಪ್ರಜ್ವಲ್ ಕುರಿತು ಮೊದಲೇ ಮಾಹಿತಿ ಇದ್ದರೂ ಆತ ದೇಶದ ಪರಾರಿಯನ್ನು ತಡೆಯದ ಕೇಂದ್ರ ಗೃಹ ಸಚಿವ ಅಂತ ರಾಹುಲ್ ಗಾಂಧಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಘೋಷಣೆ ಮಾಡಿದ್ದೀರಿ, ನಿಮ್ಮ ಅಭ್ಯರ್ಥಿ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ರಾಹುಲ್ ಗಾಂಧಿ ಆಗಬೇಕು ಅಂತ ಹೇಳಿದ್ರು ನೀವೇ ಅಲ್ವೇ? 16 ವರ್ಷದ ಕೆಳಗಿನ ಅಪ್ರಾಪ್ತೆಯರು ಸಂತ್ರಸ್ತರಿದ್ದಾರೆ ಅಂತ ಹೇಳಿ ನಿಮ್ಮ ರಾಹುಲ್ ಗಾಂಧಿ ಈ ಹೇಳಿಕೆ ಕೊಟ್ಟಿದ್ದಾರಲ್ಲ, ಯಾವ ಆಧಾರದ ಮೇಲೆ ನಿಮ್ಮ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟ? ತನಿಖೆ ಕರೆದ್ರ ರಾಹುಲ್ ಗಾಂಧಿನ? ಇಲ್ಲಿವರೆಗೆ 16 ವರ್ಷದ ಹೆಣ್ಮಕ್ಳು ಪೋಸ್ಕೋ ಕೇಸ್ ಹಾಕಿದ್ರೆ ಅಜೀವ್ ಪರ್ಯಂತ ಜೈಲಿಗೆ ಕಳಿಸಬಹುದು ನಡೆಸ್ತಾ ಇದ್ದಾರಲ್ಲ, ಹುಡುಕ್ತಾ ಇದ್ದೀರಿ 16 ವರ್ಷದ ಗೊತ್ತು ನನಗೆ. ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. 16 ವರ್ಷದ ಹೆಣ್ಮಕ್ಳನ್ನ ಯಾರನ್ನಾದ್ರೂ ಹುಡುಕಿ ಪೋಸ್ಕೋ ಕೇಸ್ ಹಾಕ್ಬೇಕು ಅಂತ ಹೇಳಿ ಹೊರಟಿದ್ದೀರಪ್ಪ.
ಇಲ್ಲಿ ಹೇಳಿದ್ರು 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ. ಡೈರೆಕ್ಟ್ ಫಿಗರ್ ಹೇಳಿ ನೇರವಾಗಿ ಹೇಳ್ತಾ ಇದ್ದಾರೆ ಆಗಿದೆ ಅಂತ ಹೇಳಿ. ರಾಹುಲ್ ಗಾಂಧಿ ಯಾವನಪ್ಪ ಅವರು SIT ಮುಖ್ಯಸ್ಥ BK ಸಿಂಗ್ ಯಾಕಪ್ಪ ಕರೆದಿಲ್ಲ ಇನ್ನು ಇವರನ್ನ ರಾಹುಲ್ ಗಾಂಧಿನ? ಸ್ಪೆಸಿಫಿಕ್ ಆಗಿ ಚಾರ್ಜ್ ಮಾಡ್ತಾವ್ರೆ. ಅವ್ರ ಹತ್ರ ಕಂಪ್ಲೇಂಟ್ ತಗೋಬೇಕಲ್ಲ ಈಗ ನೀವು. ಯಾಕೆ ಇನ್ನು ಬಿಟ್ಟಿದ್ದೀರಿ ರಾಹುಲ್ ಗಾಂಧಿನ? ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಅವರು ಇಲ್ಲಿ. ಅವರೇ ಹೇಳ್ತಾರೆ ಏನು ಕೈ ಎತ್ಕೊಂಡು ಬೇರೆ ಮುಖ್ಯಮಂತ್ರಿಗಳ ಜೊತೆ ವಿರಾವೇಶದಲ್ಲಿ ಮುಗಿಸ್ಬಿಟ್ಟು ನರೇಂದ್ರ ಮೋದಿ ಹೇಳ್ತಾನ. ಇವತ್ತು ನರೇಂದ್ರ ಮೋದಿನ ಅಮಿತ್ ಶಾನ ಈ ಪ್ರಕರಣದಲ್ಲಿ ನೀವು ತಂದಿದ್ದು ಪಾಪ ಈ ನಿಮ್ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಯ್ತದ ಇಲ್ವೋ, ಈ ಪೆನ್ ಡ್ರೈವ್ನ ಇಟ್ಕೊಂಡು ಇವತ್ತು ದೇಶದಲ್ಲಿ ಮತ ಪಡೆಯಲಿಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿಂಗಪುರ್ ಚಾನಲ್ ಫಾರ್ಮರ್ ಚೀಫ್ ಪ್ರೈಮ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್ ಗ್ರ್ಯಾಂಡ್ ಸನ್ ಏನನ್ನ ತೋರಿಸ್ಕೊಂಡು ಕೂತಿದ್ರಿ. ತೋರಿಸ್ಕೊಂಡ್ರಿ 2900 ಕೇಸು ಅಂತೀರಿ ಹೆಣ್ಮಕ್ಳ ಮೇಲೆ ಆಗಿರೋದು. ಇಲ್ಲಿವರೆಗೆ ಎಷ್ಟು ಜನ ಕೊಟ್ಟರು ಪಾಪ ಒದಾಡ್ತಾ ಇದ್ದೀರಿ. ಈಗ ನೆನ್ನೆ 4ನೇ ಕೇಸೇನೋ ಹುಡುಕಂಡ್ ಬಂದಿದ್ದೀರಂತೆ ಹೇಳ್ತಾ ಇದ್ದಾರೆ ಟಿವಿಲಿ 4ನೇ ಕೇಸು. ಇಲ್ಲಿ ಯಾವ ತರ ಹೇಳಿಕೆ ಕೊಟ್ರಿ ಪಾಪ ಅಶೋಕ್ ಅವರಿಗೆ ವಿಜೇಂದ್ರ ಹೇಳ್ತಾರೆ. ನಮ್ಮ ಡೆಪ್ಟಿ CM ಅಶೋಕ್ ತಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರ, ಶೋಭಕ್ಕ ಸೇರಿದಂತೆ ಪ್ರಮುಖ ನಾಯಕರನ್ನು ಕರೆದುಕೊಂಡು ಹೋಗಿ ಸಂತ್ರಸ್ತರಿಗೆ ಧೈರ್ಯ ತುಂಬುವ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ನಮ್ಮ ಡೆಪ್ಟಿ CM ಅವರು. ಇಲ್ಲಿ ಆ ಪೆನ್ ಡ್ರೈವ್ಗಳಲ್ಲಿ ಆ ಹೆಣ್ಣು ಮಕ್ಕಳನ್ನ ಫೋಟೋಗಳು ಹಾಕಿ ಸೃಷ್ಟಿ ಮಾಡಿ ಇವತ್ತು ಬೀದಿ ಹರಾಜು ಹಾಕಿದಿರಲ್ಲ. ಏನ್ ಸಂತಸ್ತ ಕೆಲಸ ಮಾಡ್ತೀರಿ ನೀವು? ಆ ಹೆಣ್ಣು ಮಕ್ಕಳಿಗೆ ಏನ ಒಂದು ಸ್ಥೈರ್ಯ ತುಂಬ್ತೀರಿ? ಇವತ್ತಲ್ಲ ಬರದಾರಲ್ಲ ಅವರು ಹನುಮಂತರಾಯಪ್ಪನವರು. ಇದು ರಾಜ್ಯದ ಮಾನ ಮರ್ಯಾದೆ ಹರಾಜು ಹಾಕಿರೋರು ನೀವು. ಇಲ್ಲಿ ಪಾಪ ಪೆನ್ ಡ್ರೈವ್ ಕುಟುಂಬ DK ಸುರೇಶ್ ವ್ಯಂಗ್ಯ. ಅಪ್ಪ ನೀ ಪೆನ್ ಡ್ರೈವ್ ಅಂತ ನಾನು ಹೇಳೋದಲ್ಲ, ಯಾವ ವಿಡಿಯೋ ಓಡಾಡ್ತಾವಪ್ಪ. ಅದು ಯಾರೋ ಏನ್ ಮೂರ್ತಿ ಇತ್ತು, ಅದು ಯಾರೋ ಒಂದು ಹಳೆ ಕೈತೆ ನಿಮ್ಗೆ ಎಲ್ಲ ಮೂರ್ತಿನ ಇವ್ರು ಎಂಟ್ರಿ ಹೆಂಗ್ ಬಂತರು, ದುಡ್ಡು ಮಾಡೋದು ಹೆಂಗೆ ಅಂತ. ನನ್ನ ಶಿಷ್ಯ ಖುಷಿ ಆಯ್ತದೆ ಈ ಮಟ್ಟಿಗೆ ಬೆಳೆದಲ್ಲ ಅಂತ ಹೇಳಿ ಪಾಪ ಅದು ಪುಟ್ಟವರಪ್ಪ ಅವರು ಯಾರು ಎಲ್ಲೆನ್ನ ಮೂರ್ತಿ ಅಂತ ಹೇಳಿ. ಆಮೇಲೆ ಅದು ಎತ್ತೋದು ನಿಮ್ಮ ಹಿಂದೆ ಒಬ್ರು ಆಫೀಸರ್ ಸಂಗ್ರಾಮ್ ಸಿಂಗ್ ಯಾವ್ದು LH ಹೋಗಿ ರೈಡ್ ಮಾಡಿದಾಗ ನೀವೇನೇನ್ ಮಾಡ್ತಾ ಇದ್ರಿ ಅಂತೇಳಿ ಅವ್ರು ಹೇಳ್ಕೊಂಡವ್ರೆ. ನಾನು ಹೇಳ್ತಿಲ್ಲ ನಿಮ್ ಸಂಸ್ಕೃತಿ ಪೆನ್ ಡ್ರೈವ್ ಸಂಸ್ಕೃತಿ ಅಂತ ದೇವೇಗೌಡರ ಕುಟುಂಬ. ಕುಮಾರಸ್ವಾಮಿ ಅವ್ರ ಮಗ ನನ್ನ ಮಗ ಅವನು ಅಂತ ಹೇಳಿದ್ರು. ಎಸ್ ಹೇಳಿದ್ದೇನೆ. ಹಾಸನದಲ್ಲಿ ನಮಗೆ ಇವೆಲ್ಲ ಗೊತ್ತಿಲ್ಲ. ಈ ಪ್ರಕರಣ ಈ ರೀತಿ ಆಗಿರೋದು ನಿಮ್ಗೆ ಗೊತ್ತಿತ್ತಲ್ವಪ್ಪ. ಈಗೆಲ್ಲ ಗೊತ್ತಿರಲಿಲ್ಲ. ರಾಹುಲ್ ಗಾಂಧಿ, ಸುರ್ಜೇವಾಲಾ, ಪಾಪ ಸುರ್ಜೇವಾಲಾ ಮೊನ್ನೆ ಬೆಳಗಾವಿಲಿ ಹೇಳಿಕೆ. ಆ ಕಡೆ ಡೆಪ್ಟಿ CM, ಈ ಕಡೆ CM ಸಂತ್ರಸ್ತ ಮಹಿಳೆಯರಿಗೆ ಪಕ್ಷದಿಂದ ಅದಿತ್ತು ಆರ್ಥಿಕ ನೆರವು ಕೊಡ್ತಾರೆ. ಕೂತ್ಕೊಂಡು ಟಿಕ್ ಮಾಡಿದ್ದು ಯಾರು? ಸುರ್ಜೇವಾಲಾ. ಯಾರ್ಯಾರು ಫೋಟೋ ಬಿಡಬೇಕು ಅಂತ ಮಿಸ್ಟರ್ ಸುರ್ಜೇವಾಲಾ ಕೂತ್ಕೊಂಡ್ರಲ್ಲ ನೀವೆಲ್ಲ ಟೀಮು. ಮೊದಲನೇ ಇದರಲ್ಲಿ ಎಪಿಸೋಡ್ನಲ್ಲಿ ಯಾವ ಹೆಣ್ಮಕ್ಳು ಫೋಟೋ ಬಿಡಬೇಕು, ಎರಡನೇದು ಯಾವ ತರ ಬಿಡಬೇಕು ಅಂತ ಹೇಳಿ ಟಿಕ್ ಆಗ್ತಲ್ಲಪ್ಪ. ನೀನು ಆರ್ಥಿಕ ನೆರವು ಕೊಡವ ನೀನು ಸುರ್ಜೇವಾಲಾ. ನಿನ್ಗೆ ಯಾವ ಜವಾಬ್ದಾರಿ? ಸರ್ಕಾರದಿಂದ ನೀವ್ಯಾಗ ಕೊಡ್ತೀರಿ? ಸರ್ಕಾರ ಕೊಡೋದು ಸರ್ಕಾರದಿಂದ ಕೊಡಬೇಕು. ನೀವು ಅನೌನ್ಸ್ ಮಾಡೋಕ್ಕಾಯ್ತದ? ಅಲ್ಲೆಲ್ಲ ಕೋಲ ಅಂತ ಹೇಳ್ಕೊಂಡಿದ್ದೀರಿ. ಇಲ್ಲೇ ಕೃಷ್ಣ ಬೈರೇಗೌಡರು ಪ್ರಪಂಚದಲ್ಲೇ ಹೇಳಿದ್ದಾರೆ. ಇಲ್ಲ, ನಾನು ಒಪ್ಕೊತೀನಪ್ಪ. ಈಗ ನಾನು ಅದನ್ನೇ ಆಸೆ, ಮನೆಯ ಮಗ ದಾರಿ ತಪ್ಪಿದ್ದಾನಲ್ಲ ಈಗೇನು ಹೇಳ್ತೀರಿ ಅಂತ ಕೇಳೋದು. ನಾನು ಜನಗಳ ಭಾವನೆಗಳೇನಿತ್ತು, ನಾನು ಹಾಸನದಲ್ಲಿ ಹೌದು ಕಾರ್ಯಕರ್ತರ ಸಭೆಯಲ್ಲಿ ಹೇಳಿದ್ದೇನೆ. ಅದಲ್ಲದೆ ಬೇರೆ 2-3 ಸಭೆಗೆ ಹೋಗಿದ್ದೆ ಹಾಸನಕ್ಕೆ, ಅಲ್ಲೂ ಹೇಳಿದ್ದೇನೆ. ನಮಗೆ ಈ ರೀತಿಯ ಪ್ರಕರಣಗಳಿದೆ ಅಂತ ಈ ನೀರು ಬಿಟ್ಟ ಮೇಲೆ ಗೊತ್ತಾಗಿದೆ. ನಾನು ನಮ್ಮ ಜನತೆಗೆ ಹಾಸನದಲ್ಲಿ ಹೇಳಿದ್ದು, ನನ್ನ ಕಾರ್ಯಕರ್ತರಿಗೆ ಹೇಳಿದ್ದು. ನನ್ನ ಮುಂದೆ ಕೆಲವರು ಬಂದು ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರು ದೊಡ್ಡವರಿಗೆ ಗೌರವ ಕೊಡಲ್ಲ, ಕಾರ್ಯಕರ್ತನ ಸರಿಯಾದ ರೀತಿ ಟ್ರೀಟ್ ಮಾಡ್ತಾ ಇಲ್ಲ,
ಈ ಥರ ಪರಿಸ್ಥಿತಿಗಳಿದೆ ಅಣ್ಣ, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಅಂತ ಕೆಲವು ನಮ್ಮ ಕಾರ್ಯಕರ್ತರು ಹೇಳಿದ್ರು. ಕಾರ್ಯಕರ್ತರ ಮಾತಿಗೆ ನಾನು ಬೆಲೆ ಕೊಟ್ಟು ಕ್ಯಾಂಡಿಡೇಟ್ ಚೇಂಜ್ ಮಾಡಬೇಕು ಅಂತ ಇದ್ದವನು. ಅದಕ್ಕೆ ಇವರು ಶಿವಕುಮಾರ್ ಏನು ಹೇಳ್ತಾರೆ, ಈಗ ಫ್ಯಾಮಿಲಿ ಒಳಗೆ ಡಿಸ್ಪ್ಯೂಟ್ ಇತ್ತು, ರೇವಣ್ಣ ಅವ್ರ ಫ್ಯಾಮಿಲಿನ ಕುಮಾರಸ್ವಾಮಿ ಮುಗಿಸ್ಬೇಕು ಅಂತ ಹೊರಟ. ಮನುಷ್ಯತ್ವ ಇದೆಯಾ ನಿಮಗೆ? ಮನುಷ್ಯತ್ವ ಇದೆಯಾ? ಯಾವುದೋ ಯೋಗೀಶ್ವರ್ ಮಗಳನ್ನ ಮನೆಯ ಪಾಪ ಕಾಂಗ್ರೆಸ್ ಪಾರ್ಟಿ ಸೇರಿಸ್ಕೊಂಡು ಉದ್ಧಾರ ಮಾಡ್ತಾರಂತೆ. 2002 ಬಂದಿತ್ತು ನಮ್ಮ ಹತ್ರ ಒಂದು ವಿಷಯ, ಈಗ ಬೇಡ. ಇಲ್ಲಿ ಕೃಷ್ಣ ಬೈರೇಗೌಡರು ಹೇಳ್ತಾರಲ್ಲ, ಎಸ್ ನಾನು ನನ್ನ ಜನತೆ ಮುಂದೆ ಕ್ಷಮೆ ಕೇಳಿದ್ದೇನೆ. ಹಾಸನದಲ್ಲಿ ತಪ್ಪು ಮಾಡಿದ್ರೆ ನಾವು ಸರಿದಾರಿ ತರತಕ್ಕಂಥ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ನನ್ನ ಕಾರ್ಯಕರ್ತರಿಗೆ ಕೇಳಿದ್ದೇನೆ. ಅವನು ಸರಿಪಡಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ ನನ್ನ ಕಾರ್ಯಕರ್ತರು ಹೇಳಿದಾಗ. ಇದು ತಪ್ಪು ನಾನು ಹೇಳಿದ್ದು. ನಾನು ನಮ್ಮ ಕುಟುಂಬ ಅಲ್ಲ ಅಂತ ಯಾಕೆ ಹೇಳಿದೆ? ಏನ್ ರಕ್ತ ಸಂಬಂಧಿ. ತಪ್ಪು ಮಾಡಿದ್ರೆ ತಪ್ಪನ್ನು ಸರಿಪಡಿಸಬೇಕು ಅನ್ನೋದು ನನ್ನ ಉದ್ದೇಶ. ಅದು ಕಾರ್ಯಕರ್ತರಿಗೆ ಹೇಳಿದೆ. ಇದು ನಾನು ದೊಡ್ಡ ಅಪರಾಧ ಮಾಡಿಬಿಟ್ಟೆ ಅಂತೇಳಿ ನನ್ನನ್ನು ಇದಕ್ಕೆ ಹೇಳಿದ್ದೀರಲ್ಲಪ್ಪ ಕೃಷ್ಣ ಬೈರೇಗೌಡರು. ನಮ್ಗೆ ಗೊತ್ತು, ಬಹಳ ಚೆನ್ನಾಗಿ ಮಾತನಾಡ್ತೀರಿ ನೀವು. ಬಡವರ ಬಗ್ಗೆ ನಿಮ್ಗೆ ಎಷ್ಟು ಕನಿಕರ ಇದೆ ಅನ್ನೋದು ನನಗೆ ಗೊತ್ತಿದೆ. ಇಲ್ಲಿ ಈಗ SIT ಅವರು ರಾಹುಲ್ ಗಾಂಧಿ ಅವ್ರನ್ನ ಯಾಕೆ ಇನ್ನೂ ಬಿಟ್ಟುಕೊಂಡ್ರಿ? ಒಂದು ಭಾಗ ಮೋದಿ ಮಹಿಳೆಯರ ಕ್ಷಮೆ ಕೇಳಲಿ. ರಾಹುಲ್ ಗಾಂಧಿ ಇವತ್ತು ಮೋದಿ ಅವ್ರನ್ನ ಕೇಳ್ತಾ ಇದ್ರಲ್ಲ, ಬಾಯ್ ಬಿಡ್ತಿಲ್ಲ ಅಂತ ಹೇಳಿ ಏನ್ ಹೇಳಿದ್ದಾರೆ ಮೋದಿ ಅವರು? ಇವತ್ತು ಯಾವುದೇ ಕಾರಣಕ್ಕೂ ಇಂಥ ಪ್ರಕರಣದಲ್ಲಿ ನಡೆದಿರ್ತಕ್ಕಂಥದ್ದು ಏನಿದೆ, ಪ್ರಜ್ವಲ್ ಅವ್ರನ್ನೂ ಸಹ ನಾವು ಸಾಫ್ಟ್ ಕಾರ್ನರ್ ಇಂದ ನಾವು ಕಾಣ್ಲಿಕ್ಕಾಗಲ್ಲ, ಕ್ಲಿಯರ್ ಆಗಿ ಹೇಳಿದ್ದಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು, ನರೇಂದ್ರ ಮೋದಿ ಅವರು ಉತ್ತರ ಕೊಡಬೇಕು. ಅದು ಯಾವ್ದು ಗೌಹಾತಿನಲ್ಲಿ ಯಾವುದೋ ಒಂದು ಕಾಂಗ್ರೆಸ್ ಹೆಣ್ಣುಮಗಳಿಗೆ ಏನೋ ಒಂದು ಅತ್ಯಾಚಾರಗಳಾಗುತ್ತೆ, ಕಣ್ಣಲ್ಲಿ ಏನೋ ಕಣ್ಣೇರ ಮಾತಾಡೋರೆ. ಏನ್ ಆಕ್ಷನ್ ತಗೊಂಡಿದ್ದೀರಪ್ಪ? ಏನ್ ಆಕ್ಷನ್ ತಗೊಂಡ್ರಿ? ಇದು ಒಂದು ಭಾಗ. ಏನ್ ಪ್ರಿಯಾಂಕಾ ಗಾಂಧಿ ಅದು ಎಲ್ಲ ಇಂಟರ್ನ್ಯಾಷನಲ್ ಇದು. ಕಾಂಗ್ರೆಸ್ ಅಧಿಕಾರಿ ಬರಬೇಕೀಗ ಪಾಪ ಇವರಿಗೆ. ಇದು ಯಾವ ರೀತಿಯಲ್ಲಿ ನಡೆದಿದೆ ಪಾಪ ಇಲ್ಲಿ ಹೇಳ್ತಾರೆ. HDK ಸತ್ಯ ಹರಿಶ್ಚಂದ್ರ ಮೊಮ್ಮಗ ಅಲ್ವೇ ಅಂತ ಹೇಳಿ. ನಾನೇನು ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ, ಸತ್ಯ ಹರಿಶ್ಚಂದ್ರ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ನೇರವಾಗಿ ವಿಧಾನಸಭೆಯಲ್ಲೇ ಹೇಳಿದ್ದೇನೆ. ಈಗ ಸಂತ್ರಸ್ತೆಯರ ಬೆಂಬಲಕ್ಕೆ ನಾ ಯಾವ ನೋಟಿಸ್ ಕೊಡಿ ಇಂದಲ್ಲ, ಅದಕ್ಕೆ ರಾಹುಲ್ ಗಾಂಧಿ ಕಡೆಯಿಂದ ಒಂದು ಲೆಟರ್ ಬರ್ಸ್ಕೊತಾರೆ. ಕುಟುಂಬದ ಒಳಜಗಳದಿಂದ ಪ್ರಜ್ವಲ್ ಪ್ರಕರಣ ಬಹಿರಂಗ. ಕುಟುಂಬದ ಒಳಜಗಳದಿಂದ ಬಹಿರಂಗ ನಾನು ಮಾಡಿದ್ದೀನಿ ಅಂತೀವಿ ಇವ್ರು ಹೇಳ್ಕೊಳ್ಳೋದು. ಕುಮಾರಸ್ವಾಮಿನೇ ಬಿಟ್ಟವ್ರೆ. ಬಿಜೆಪಿ ನಿಲುವೇನು ಅಂತ ಇದು ಇವೆಲ್ಲ ಏನೇನಿದೆ ನಾನು ಎಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ನಿನ್ನೆ ಶಿವರಾಮ ಹಾಸನ ವಿಡಿಯೋ ಪೋಸ್ಟ್ ಮಾಡಿದರೆ ಶಿಕ್ಷೆ SIT. ಈಗ SIT ಅವರು ಎಲ್ಲ ಹರಾಜಾಕಾಯ್ತು, ಈಗ ಶಿಕ್ಷೆ ಅಂತೆ. ಪಾಪ ನಿಮ್ಮ SIT ಮಾರನಾಯಕರುಗಳ ಯಾರ್ಯಾರಿದ್ದೀರಿ ಅಲ್ಲಿ, ನಿಮ್ಮ ಹಿಂದಕ್ಕೆ ವಿಡಿಯೋ ಬಿಡೋರು ಇರಲಿ. ಇಲ್ಲಿವರೆಗೆ ಬಿಟ್ಟವರಲ್ಲಪ್ಪ 21ನೇ ತಾರೀಕಿಂದ. ಅವ್ರ ಮೇಲೆ ಏನ್ ಮಾಡಿದ್ರೆ ಹೇಳ್ರಪ್ಪ ಜನಕ್ಕೆ. FIR ಹಾಕೊಂಡಿದ್ದೀರಿ, 15 ದಿವಸ ಆಯ್ತು, ಒಬ್ಬನ್ನು ಅರೆಸ್ಟ್ ಮಾಡಲಿಲ್ಲ. ಹಾಸನದ ಕೋರ್ಟ್ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ ಈ 4 ಜನ. ಕಾರ್ತಿಕ್ ಗೌಡ್ ನಿಂತಿಡಿದು ಇದೇ ನಮೀರ್ ಗೌಡ ಅಲ್ಲಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡವ್ರೆ. ಆ ಬೇಲ್ ಅಲ್ಲಿ ಕೊಡಕ್ ಬರಲ್ಲ. SIT ಇದು ಪ್ರಕರಣ ಕೊಟ್ಟ ಮೇಲೆ ಅದನ್ನ ನಿಮ್ ಸರ್ಕಾರದ PPN ಅವರವನ್ನೆಲ್ಲ ಹೇಳಿ ಅಲ್ಲಿ ಈ ಕೇಸ್ನ ಟ್ರಾನ್ಸ್ಫರ್ ಮಾಡಬೇಕು. ನಿಮ್ಮ SP ಏನ್ ಮಾಡ್ತಾವ್ರೆ? ಅಲ್ಲ ಹೆಣ್ಣು ಮಗಳ ಅಂತಿರೋದಲ್ಲಿ ಏನ್ ಮಾಡ್ತಾ ಇದ್ದೀರಿ? ಟ್ರಾನ್ಸ್ಫರ್ ಇಂದ ಯಾಕೆ ಮಾಡಲಿಲ್ಲ ಕೇಸ್ನ SIT ಅವರಿಗೆ? ಇಲ್ಲಿ ಶರವೇಗದಲ್ಲಿ ಮಾಡ್ತಾ ಇದ್ರಲ್ಲಪ್ಪ, ಇಲ್ಲಿ ಯಾಕೆ ಟೇಕ್ ಓವರ್ ಮಾಡಿಲ್ಲ ಇನ್ನು ಅಲ್ಲಿಂದ FIR ಆಗಿರೋದನ್ನ? ಇದನ್ನ ಫೇರ್ ತನಿಖೆ ಅಂತೀರಾ? ನಿಜಕ್ಕೂ ಸತ್ಯ ಬರಬೇಕಾ ನಿಮಗೆ ಹೊರಗಡೆ?
ಮಾಡ್ಬೇಕಾ? ಏನು ಕುಮಾರಸ್ವಾಮಿ ಮೇಲೆ ಏಕವಚನದಲ್ಲಿ ಅಟ್ಯಾಕ್ ಮಾಡಿದ್ದು ನಮ್ಮ ಈಗ ಕೆಲವು ಬಾರಿ ಕುಮಾರಣ್ಣ ಅಂತಾರೆ, ಕೆಲವು ಬಾರಿ ಪಾಪ ಪ್ರೀತಿಯಿಂದ ಇವು ನಮ್ಮ ಕುಮಾರಣ್ಣ ಹೇಳೋರೇ ಅಂತಾರೆ. ಇನ್ನೊಂದು ಕಡೆ ಅವನು ಅಂತ ಇನ್ನೊಂದು ಕಡೆ ಮಾತಾಡ್ತೀಯಪ್ಪ. ನೋಡಿದೀನಿ ಯಾವ ತರ ಬಂದಿದ್ದೀರಿ ನೀವು. ಏನು ಮುಗಿಸೇ ಬಿಡ್ತೀವಿ ಅಂತ ಹೇಳ್ತೀರಿ. ಆ ಕ್ಯಾಸೆಟ್ಗಳಲ್ಲಿ ಕೆಲವು ಇದಾವಲ್ಲ, ಈಗ ಪಾಪ ಹೇಳ್ತಿರೋದಂತೂ ನೆನ್ನೆ ಒಂದು ರಿಟರ್ನ್ ಸ್ಲೀಪ್ ಕೊಟ್ರಿ ಹೇಳಿಕೆ, ಒಂದು 10 ನಿಮಿಷ ಆದ್ಮೇಲೆ ಅರ್ಧ ಗಂಟೆ ಆದ್ಮೇಲೆ ಮತ್ತೆ ಅದೇನು ವಿಡಿಯೋ ಹೇಳಿಕೆ ಕೊಟ್ರಿ, ಆಮೇಲೆ 12 ಗಂಟೆಗೆ 1 ಗಂಟೆಗೆ ಮನೆ ಮತ್ತೆ ಅಲ್ಲೊಂದು ಹೇಳಿಕೆ ಕೊಟ್ರಿ. ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ. ಆ ಟಿವಿಗಳಲ್ಲಿ ನಿಮ್ಮ ಮುಖದ ಹಾವಭಾವ ನೋಡಿದ್ರೆ ಏನು ಎಗರ್ತಿದ್ರಲ್ಲ. ನೆನ್ನೆ ಯಾಕೋ ಸ್ವಲ್ಪ ಬಾಲ ಸುಟ್ಟ ಬೆಕ್ಕು, ಬಾಲ ಸುಟ್ಟ ಬೆಕ್ಕಿನ ಕಥೆ ಆಗೈತೆ. ಕುಡಿತಾ ಈಗ ನಿಮ್ಮ SIT ತನಿಖೆ ಮಾಡ್ತೀರಾ, ನಿಮ್ಮ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮಿಂದ ಆಗುತ್ತಾ ಮಾಡಕ್ಕೆ ನಿಮ್ಮ ಕೈಲಿ? ಯಾರನ್ನ ಮುಳುಗಿಸ್ಬೇಕು ಅಂತ ಹೊರಟಿದ್ರಿ. ಪಾಪ ಅವನು ಯಾರೋ ಬೇಡ್ತಾನಲ್ಲ, ದೇವೇಗೌಡರ ಕುಟುಂಬನ JDS ಪಕ್ಷವನ್ನ ಸರ್ವನಾಶ ಮಾಡಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ಹೋಗಿದೆ, ಎದುರುಬೇಡ, ಹೇಳಿಕೆ ಕೊಡು. ನಿನ್ನ ಹೋಗಿ ನನಗೇನಾದ್ರು ಜೀವಕ್ಕೆ ಅಪಾಯ ಆದ್ರೆ ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಹೇಳಿಕೆ ಕೊಡು, ಬರ್ಸುವಂತಾನೆ. ಕುಮಾರಸ್ವಾಮಿ ಕಾರಣ ಅಂತ ಹೇಳಿ ಬರ್ಸುವಂತ. ಏನ್ ಪರವಾಗಿಲ್ಲ. ಇಲ್ಲೇ ಇರೋದು ನಿಮ್ಮ ಸೆಕ್ಷನ್ಗಳು, ಬೇಲಬಲ್ ಸೆಕ್ಷನ್ ಅಂತ ಹೇಳಿದ್ರೆ ಬಿಡಪ್ಪ ಅವೆಲ್ಲ ಏನ್ ತೊಂದರೆ ಇಲ್ಲ, ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿ ಈಗಾಗಲೇ ಏನೇನು ಕೊಡಿಸ್ಬೇಕೋ ಕೊಡಿಸಿದ್ದೀನಿ. ಯಾರು ಹೇಳಿರೋದು? ಇದೇ ನಿಮ್ DK ಶಿವಕುಮಾರ್ ಎಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಅದು ಯಾವನ ಹಿಂದೆ ಒಂದು ಬೇರೆ ಒಂದ್ಸಲ ಪಾಪ ಯಾರ ಬೆಳಗಾಂ ನಮ್ಮ ಸಾಹುಕಾರ ಬಗ್ಗೆ ನಡೀತಲ್ಲ, ಅದೊಂದು ಸ್ವಲ್ಪ ಏನಾಯ್ತದ ಕೇಸು. ಬೆಳಗಾವಿ ಸಾಹುಕಾರ ಮೇಲೆ ಇವರತ್ತಾನೆ ಮಾಡಿದ್ದೆಲ್ಲ ಕರ್ಕೊಂಬಂದು ಯಾಕೋ ಕೂರಿಸಿ ಎಲ್ಲ ಇದು ಮಾಡ್ಕೊಂಡು ಅದು ಇದೆ. ಪಾಪ ಒಂದು ಆಡಿಯೋ ಇದೆ. 30-40 ಕೋಟಿ ಖರ್ಚು ಮಾಡಿದ್ದೀನಿ ಆ ಕೇಸಲ್ಲಿ. ಆ ಆಡಿಯೋನೂ ಇದೆ. ಬೆಳಗಾವಿ ಸಾಹುಕಾರನ ಟ್ರ್ಯಾಪ್ ಮಾಡಿರೋದು. ಇಲ್ಲಿ ದೇವೇಗೌಡರ ಕುಟುಂಬನ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಿದಾರಪ್ಪ. ಈ ಜನತೆಗಳ ಸುಲಭ ಸರ್ವನಾಶ ಮಾಡಕ್ ಆಗಲ್ಲ. ಭಗವಂತ ಇದ್ದಾನೆ ಕಾಪಾಡಕ್ಕೆ. ಇಲ್ಲಿ ನಮ್ಮ ಡಿಮ್ಯಾಂಡು ಈಗ ನಾವು ಬೇಕಾಗಿರೋದು, ನಿನ್ನೆ CBIಗೆ ಚಾಲೆಂಜ್ ಮಾಡೋದ್ರಲ್ಲ ಮಾಡಬೇಕು ಅಂತಿದೆ. ಬಹುಶಃ ವಿವೇಕ್ ರೆಡ್ಡಿ ಸುಬ್ಬ ರೆಡ್ಡಿ ಅವರು ಏನೋ ಒಂದು ಮಾತು ಹೇಳಿದ್ರು, CBIಯೂ ಬೇಡ, SITನೂ ಬೇಡ, ಜುಡಿಷಿಯಲ್ ಎನ್ಕ್ವೈರಿ ಯಾರಾದರೂ ನಮ್ಮ ಸುಪ್ರೀಂ ಕೋರ್ಟ್ನ ಸಿಟ್ಟಿಂಗ್ ಜಡ್ಜು, ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ನ ನೇಮಕ ಮಾಡಿ ಅವರ ಒಂದು ಸಮ್ಮುಖದಲ್ಲಿ ಇದರ ಬಗ್ಗೆ ತನಿಖೆ ಆಗಲಿ ಅಂತ ಅವ್ರು ಕೇಳಿದ್ದಾರೆ. ನ್ಯಾಯಯುತವಾದಂಥ ಒಂದು ತನಿಖೆ ಕೊಡಪ್ಪ ಅದನ್ನು ಮುಖ್ಯಮಂತ್ರಿ ಕೇಳಿದ್ದೀನಿ. CBIಗೆ ಬೇಡ, ಯಾರಾದ್ರೂ ನ್ಯಾಯಯುತವಾಗಿ ಒಂದು ತನಿಖೆ ತರಲಿಕ್ಕೆ ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಇದು ನಾನು ಕೇಳ್ತಕ್ಕಂಥದ್ದು. ಇಲ್ಲಿ ನಾನು ಇವತ್ತು ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು, DK ಶಿವಕುಮಾರ್ ಕಾನ್ಸ್ಪಿರಸಿ ಏನಿದೆ, ಆ ಹೆಣ್ಣು ಮಕ್ಕಳ ಇದು ನಿಮ್ಮ ಪೆನ್ ಡ್ರೈವ್ಗಳಲ್ಲಿ ಏನು ಕ್ರೋಧೀಕರಿಸಿದಿರಿ, ಆ ಹೆಣ್ಣು ಮಕ್ಕಳ ಮಾನಹಾರ ಹಾಕಿದಿರಿ. ಆ ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರ ಕಾನ್ಸ್ಪಿರಸಿ ಇರ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ. ಫಸ್ಟ್ DK ಶಿವಕುಮಾರ್ನ ಕ್ಯಾಬಿನೆಟ್ ಇಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡ್. ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಈ ಕೇಸ್ನ, ಮುಚ್ಚಾಕಲಕ್ಕೂ ಬಿಡೋದಿಲ್ಲ. ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಆ ತಪ್ಪಿಗೆ ಶಿಕ್ಷೆ, ತಲೆ ದಂಡ ಆಗಲೇಬೇಕು. ಈ ಪ್ರಕರಣದಲ್ಲಿ ವಿಡಿಯೋ ಪ್ರಕರಣ ಹೆಂಗ್ ಪ್ರಾರಂಭ ಆಗಿದೆ, ಅಂತಿಮ ಎಲ್ಲಿ ತಗೊಂಡು ನಿಲ್ಲಿಸ್ಕೊಂಡಿದ್ದೀರಿ, ಇದೆಲ್ಲ ಪಾರದರ್ಶಕವಾದಂಥ ರೀತಿಯಲ್ಲಿ ತನಿಖೆ ಆಗಬೇಕು. ಥ್ರೂಔಟ್ ಈ ಇಶ್ಯೂನಲ್ಲಿ DK ಶಿವಕುಮಾರ್ ಕಾನ್ಸ್ಪರೆನ್ಸಿ ಏನಿದೆ, he must be suspended from the cabinet. If this chief minister have any at least moral ground is there, morally if he is ready to
ಅಕ್ಸೆಪ್ಟ್ ಆಲ್ ದೀಸ್ ಥಿಂಗ್ಸ್. ನೈತಿಕತೆ ಏನಾಗ್ತಿದೆ, ಯು ಮಸ್ಟ್ ಸಸ್ಪೆಂಡ್ ಡಿ ಕೆ ಶಿವಕುಮಾರ್ ಫ್ರಮ್ ದ ಕ್ಯಾಬಿನೆಟ್. SIT ಆಫೀಸರ್ಗಳು ಈ ಕ್ಷಣದವರೆಗೂ ನಾವು ನೋಡಿದ್ರೆ ಡಿ ಕೆ ಶಿವಕುಮಾರ್ನ ಸಿದ್ದರಾಮಯ್ಯನವರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೋಗೋದು, ಅವ್ರ ಡೈರೆಕ್ಷನ್ನ ಏನು ಮಾಡಬೇಕು ಅಂತ ಕೇಳೋದು, ಅದರ ಮೇಲೆ ಇವರು ಮೂವ್ಮೆಂಟ್ಗಳು. ನಿನ್ನೆ ಅವರೇನು ದೇವರಾಜೇಗೌಡರು ಒಂದು ಮಾತಿನಲ್ಲಿ ಯಾರೋ ಇಬ್ಬರು SP ಗಳನ್ನ ಹಾಕಿದಿರಲಿಲ್ಲ. ಯಾಕೆ ದೇವರಾಜೇಗೌಡರು ಹೀಗೆ ಬರ್ಕೊಡು ಅಂತ ಕೇಳಿದ್ರು, ಒಂದು ಪ್ಯಾರ ತೆಗೆದಾಕು ಅಂತ ಯಾಕೆ ಡಿಮ್ಯಾಂಡ್ ಮಾಡೋದು ಹೇಳಿದ್ದಾರಲ್ಲ ನಿನ್ನೆ ಅವರು. ಇನ್ನೂ ಅಫಿಷಿಯಲ್ ಆಗಿ ಕರೆದಿಲ್ಲ ಅವರು ದೇವರಾಜೇಗೌಡರನ್ನ, ಅನ್ಅಫಿಷಿಯಲ್ ಆಗಿ ಕರ್ಕೊಂಡವ್ರೆ, ಕರೆಸವ್ರೆ. ಅಫಿಷಿಯಲ್ ಆಗಿ ಇಲ್ಲಿವರೆಗೆ ಯಾಕೆ ಕರೆಸ್ಲಿಲ್ಲ, ನೋಟಿಸ್ ಯಾಕೆ ಕೊಡ್ಲಿಲ್ಲ, ಅನ್ಅಫಿಷಿಯಲಿ ಯಾಕೆ ಕರೆಸ್ಕೊಂಡ್ರಿ 2 ಬಾರಿ? ಅವರೇ ಹೇಳಿದ್ದಾರೆ ದೇವರಾಜೇಗೌಡರು. ಇಲ್ಲಿ ನಮ್ಮ ಮಹಾನುಭಾವ ಡಿ ಕೆ ಶಿವಕುಮಾರ್ ಹಿಸ್ಟ್ರಿನೇ ತೆಗೆದ್ರೆ ಇದರಲ್ಲಿ ಎಕ್ಸ್ಪರ್ಟ್ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತು ಈ ರೀತಿ ಆಕ್ಟಿವಿಟೀಸ್ಗಳಲ್ಲಿ. ಅದರಿಂದ ಇಂಥವ್ರನ್ನ ಡೆಪ್ಟಿ CM ಆಗಿ ಇಟ್ಕೊಂಡು ನೀವು ಯಾವ SIT ಮುಖಾಂತರ ಏನ್ ಪಾರದರ್ಶಕವಾದ ತನಿಖೆ ನಡೆಸ್ಕೊತೀರಿ? ಅದರಿಂದ ನಾವು ನಿಮಗೆ ಧೈರ್ಯ ಇದ್ರೆ, ಇದು ಹೆಣ್ಣು ಮಕ್ಕಳಿಗೆ ನಿಜವಾದಂತ, ಅವರಿಗೆ ಅನ್ಯಾಯ ಆದಂತ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ದೊರಕಬೇಕು ಅನ್ನೋದಿದ್ರೆ ಕೊಡಿ, CBI ಬರಲಿ ಎಲ್ಲ ವಿಷಯ. ಇದರಲ್ಲಿ ಯಾವ್ಯಾವ ಹಣಕಾಸಿನ ವ್ಯವಹಾರಗಳು ನಡೆದಿದ್ದಾವೆ, ಈಗ ನೀವು ಯಾರ್ಯಾರ ಮೇಲೆ ಆಮಿಷ ಹೊಡ್ತಾ ಇದ್ದೀರಿ ಅಧಿಕಾರಿಗಳು ಹೋಗಿ, ಕಿಡ್ನಾಪ್ ರೇವಣ್ಣ ಅವ್ರು ಮಾಡಿಸಿದ್ದಾರ, ಪಾಪ ತಗೊಂಡೋಗಿ ಕೂರಿಸಿದಿರಲ್ಲ, ಕಿಡ್ನಾಪ್ ಪ್ರಕರಣ ಅಂತ ಮಾಡಿ ಬರಲಿ ಎಲ್ಲ ವಾಸ್ತವಾಂಶವರೆಗೆ. ಇಷ್ಟೆಲ್ಲ ಆದ್ರೂ ಇನ್ನೂ ಮುಖ್ಯಮಂತ್ರಿಗಳು ಆ ವಿಡಿಯೋ ಪೆನ್ ಡ್ರೈವ್ ರಿಲೀಸ್ ಆಗವಲ್ಲ, ಅದ್ರ ಬಗ್ಗೆ ಇನ್ನೂ ಆ ಸಬ್ಜೆಕ್ಟ್ ನ ರೈಸೇ ಮಾಡ್ತಾ ಇಲ್ಲ. ನಾನು ದೇವೇಗೌಡರನ್ನ, ಯಾಕೆಂದ್ರೆ ಅವ್ರು ಬಂದಿರ ಸಂಸ್ಕೃತಿ ನನಗೊಂದು ದೇವೇಗೌಡರು 92 ವರ್ಷ, ನನ್ನ ತಾಯಿಗೆ 89 ವರ್ಷ. ಅವ್ರು ಯಾವ ರೀತಿ ಬದುಕಿದ್ದಾರೆ ಅಂತಕ್ಕಂಥದ್ದು ಕಣ್ಣಾರೆ ಕಂಡಿದ್ದೀವಿ ನಾವು. ಅವರು ಏನಾದರೂ ಆರೋಗ್ಯದ ಏರ್ಪೇರಾದರೆ ನಾವು ಎತ್ತು ತಂದೆ ತಾಯಿ ಕಳ್ಕೊತೀವಲ್ಲಪ್ಪ ಅಂತ ನೋವಿನಲ್ಲಿ ಅವ್ರನ್ನ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ 2 ದಿನ ಹೋದ್ರೆ ಮನೆಗೆ, ಇಲ್ಲೆಲ್ಲ ಒಂದು ಹೇಳಿಕೆ ಕೊಟ್ಟರು ನಮ್ಮ ಮುಖ್ಯಮಂತ್ರಿಗಳು. ಮನುಷ್ಯರೇನ್ರಿ HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ. ಈ ಹೇಳಿಕೆ ಕೊಟ್ಟ ಮುಖ್ಯಮಂತ್ರಿ ಯಾವ SIT ತನಿಖೆ ನಡೆಸ್ತಿದ್ರಿ? ನೀವು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರೀತಿ ಸರ್ಟಿಫಿಕೇಟ್ ಕೊಟ್ಟ ಮೇಲೆ, ಈ ರೀತಿ ನಮ್ಮ ಕುಟುಂಬದ ಮೇಲೆ ನೀವು ಈ ಹೇಳಿಕೆ ಕೊಟ್ಟ ಮೇಲೆ ನಿಮ್ಮ ಅಧಿಕಾರಿಗಳಿಂದ ನ್ಯಾಯ ಕೊಡ್ತೀರಾ? HDK ರೇವಣ್ಣ ಕುಟುಂಬದ ಸಂಘಟಿತ ಪಾಪಕೃತ್ಯ, ತಮಗೂ ರೇವಣ್ಣ ಕುಟುಂಬಕ್ಕೂ ಸಂಬಂಧವಿಲ್ಲ ಎನ್ನುತ್ತಿದ್ದ ಮಾಜಿ CM ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ವಕೀಲರನ್ನು ಕರೆದುಕೊಂಡು ಹೋಗಿ ಚರ್ಚೆ ಮಾಡಿರುವುದು ಏಕೆ ಎಂದು CM ಸಿದ್ದರಾಮಯ್ಯ ಹೇಳಿದ್ದಾರೆ. ನಮ್ಮ ಮಾಧ್ಯಮದ ಮಿತ್ರರು ಈ ಪ್ರಕರಣ ಪ್ರಾರಂಭ ಆದ ದಿವಸದಿಂದ ನನ್ನ ಮನೆ ಮುಂದೆನೂ 10 ಕ್ಯಾಮ್ರಾ ಹಾಕೊಂಡು ಕೂತಿದ್ದೀರಿ, ದೇವೇಗೌಡರ ಮನೆ ಮುಂದೆನೂ 10 ಕ್ಯಾಮ್ರಾ ಹಾಕೊಂಡಿದ್ದೀರಿ. ರಾತ್ರಿ 12 ಗಂಟೆವರೆಗೂ, ಬೆಳಗ್ಗೆ 6 ಗಂಟೆಗೆ ಬಂದರೆ 10 ಗಂಟೆವರೆಗೂ 2 ಮನೆ ಹತ್ರ ಕ್ಯಾಮ್ರಾ ಇಟ್ಕೊಂಡು ಕೂತಿದ್ದೀರಿ. ತೆಗೀರಿ ನಿಮ್ಮ ವಿಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮಲ್ಲಿರೋದು. ಯಾವ ವಕೀಲರನ್ನು ಕರ್ಕೊಂಡು ಹೋಗಿದ್ದೀನಿ ನಾನು ದೇವೇಗೌಡರ ಅಥವಾ ಸಮಾಲೋಚನೆ ಮಾಡಲಿಕ್ಕೆ? ಈ ಸಿದ್ದರಾಮಯ್ಯ ಕೇಳ್ತೀನಿ, ನಿಮಗೆ ತಂದೆ ತಾಯಿ ಸಂಬಂಧದ ಒಂದು ಆತ್ಮೀಯತೆ ಬಾಂಧವ್ಯ ಇಲ್ಲದೆ ಇರ್ಬೋದು, ನಾವು ಅದನ್ನು ಗೊತ್ತಿಲ್ಲ. ನಮಗೆ ನಮ್ಮ ತಂದೆ ತಾಯಿ ಆರೋಗ್ಯ ಮುಖ್ಯ ಇದೆ. ಎಷ್ಟೇ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ನಾನು ಪ್ರಚಾರ ಸಭೆ ಮುಗಿದ್ರೆ ರಾತ್ರಿ ಎಷ್ಟೊತ್ತಾಗಲಿ ಹೋಗಿ ಅವರಿಗೆ ಒಂದು ಧೈರ್ಯ ಹೇಳಿ ಮತ್ತೆ ಮನೆಗೆ ಹೋಗೋಣ. ಮಾತಿದ್ರೆ ದೇವೇಗೌಡರ ನಿವಾಸ ಅಂತೀರಿ, ದೇವೇಗೌಡರ ನಿವಾಸ ಅಲ್ಲ ಅದು. ದೇವೇಗೌಡರ ಸ್ವಂತ ಮನೆ ಅನ್ನೋದು ಇಲ್ಲ ಅವರಿಗೆ.
ಅದು ಅವ್ರ ಮಗಳ ಮನೆ, ಅದು ಅವ್ರ ಮಗಳ ಮನೆ ಅವ್ರು ನೋಡ್ಕೊತಾರೆ ಮಗಳು. ಮಾತು ದೇವೇಗೌಡರು ನಿವಾಸಕ್ಕೆ ಹೋದ್ರು, ಭೇಟಿ ಕೊಟ್ಟರು. ಕುಮಾರಸ್ವಾಮಿ ವಕೀಲರು ಕರ್ಕೊಂಡು ಸಮಾಲೋಚನೆ ಮಾಡೋದು. ಸಿದ್ದರಾಮಯ್ಯನವರೇ, ದೇವೇಗೌಡರಿಂದ ಬೆಳೆದಿದ್ದೀರಿ, ಅವ್ರು ಏನು ಅನ್ನೋದನ್ನ ನಮಗಿಂತ ಚೆನ್ನಾಗಿ ನೀವು ತಿಳ್ಕೊಂಡಿದ್ದೀರಿ. ಅವ್ರ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನಾವೇನೇ ಮಾಡ್ಕೊಂಡ್ರು, ನಾವೇನೇ ತೀರ್ಮಾನ ಮಾಡ್ಕೊಂಡ್ರು, ಮೇಲೊಬ್ಬ ಇದ್ದಾನೆ, ಅಂತಿಮ ತೀರ್ಪು ಅವನು ಕೊಡ್ತಾನೆ ಮೇಲಿರೋನು. ಇದನ್ನು ನಂಬ ಬಂದಿರೋರು ನಾವು. ಅದಕ್ಕೆ ನಾನು ರಾಜ್ಯದ ಜನತೆಗೆ ಹೇಳ್ತೇನೆ, ಇವತ್ತು ನಡೀತಿರ್ತಕ್ಕಂಥ ಈ ಒಂದು ಘಟನೆಗಳೇನಿದೆ, ಈ ಸರ್ಕಾರದಿಂದ ಯಾವುದೇ ಕಾರಣಕ್ಕೂ ಇವರು ನ್ಯಾಯವನ್ನು ಯಾರಿಗೂ ಕೊಡಲ್ಲ. ಇವ್ರಿಗೆ ಬೇಕಾಗಿರೋದು ಪ್ರಚಾರ, ಇವ್ರಿಗೆ ಬೇಕಾಗಿರೋದು ನರೇಂದ್ರ ಮೋದಿಯವರ ಆಡಳಿತವನ್ನು ಇವತ್ತು ತೆಗಿಲಿಕ್ಕೆ ಈ ಪ್ರಕರಣವನ್ನು ಕ್ರೋಢೀಕರಿಸಿಕೊಂಡು ಅಲ್ಲೆಲ್ಲೋ ಡೈಲಿ ಗತಿಗೆ ಎಳೆಯಕ್ಕೆ ಅವ್ರಿಗೆಲ್ಲ ಗೊತ್ತಾಯ್ತಿದೆ. 1 ಲಕ್ಷ ಯುವಕರಿಗೆ ಕೊಡ್ತೀವಿ, 1 ಲಕ್ಷ ಹೆಣ್ಣು ಮಕ್ಕಳು ಕೊಡ್ತೀವಿ, ಇದು ಯಾವುದೋ ಯಾಕೆ ವರ್ಕೌಟ್ ಆಗ್ತಿಲ್ಲ ಅಂತ ಹೇಳಿ ಈ ಸಬ್ಜೆಕ್ಟ್ ಇಟ್ಕೊಂಡು ಹೊರಟವ್ರೆ. ಆದರೆ ನಾನು ಇದೊಂದು ಲಘುವಾಗಿ ಹೇಳಲ್ಲ. ಈ ಸಬ್ಜೆಕ್ಟ್ ಯಾವುದೇ ಕಾರಣಕ್ಕೂ ಲಘುವಾಗಿ ನಾನು ಪರಿಗಣಿಸಲ್ಲ. ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ಈಗಲೂ ನಾನು ಒತ್ತಾಯ ಮಾಡ್ತೀನಿ. ಇದೆಲ್ಲ ರಾಜಿ ಒಳಗಾಗಲ್ಲ. ಇದು ನನ್ನ ಭಾವನೆ, ನನ್ನ ಪಕ್ಷದ ಭಾವನೆ, ನನ್ನ ಪಕ್ಷದ ತೀರ್ಮಾನ ಇದೆ. ಅದರಿಂದ ಇವತ್ತು ಯಾತಕ್ಕೆ ನಾನು ನಿಮ್ಮನ್ನು ಇವತ್ತು ಕರೆದಿದ್ದೇನೆ ಅಂದರೆ, ಇಲ್ಲಿ ಏನು ನಡೀತಾ ಇದೆ ಕೊಡಿ, ಇದೆಲ್ಲ ಇದೆಯಲ್ಲ, ಯಾತಕ್ಕೆ ಕರೆಸಿದ್ರಿ ನೀವು ದೇವರಾಜೇಗೌಡನ್ನ? ದೂರವಾಣಿ ಮುಖಾಂತರ ಯಾತಕ್ಕೆ ನೀವು ಪ್ರಯತ್ನ ಪಟ್ರಿ? ದೇವರಾಜೇಗೌಡರ ಅವಶ್ಯಕತೆ ನಿಮ್ಗೆ ಯಾಕೆ ಬಂತು? ಅವ್ರ ಮೇಲೆ ಯಾತಕ್ಕೆ ಈಗ ಅದೆಂಥದ್ದು ಅವ್ರ ಮೇಲೆ ಈ ಸಿಡಿ ಬಿಟ್ರು ಅಂತ ಹೇಳಿ ಪೆನ್ ಡ್ರೈವ್ನ ಈ ಕೇಸ್ ಮಾಡಬೇಕು ಅಂತ ಯಾಕೆ ಹೊರಟಿದ್ದೀರಿ? ಇದು ಆ SIT ಅಂತಕ್ಕಂಥದ್ದು ನಾನು ಅಧಿಕಾರಿಗಳಿಗೂ ಹೇಳ್ತೇನೆ, ನಾನು ಈಗಲೂ ಹೇಳ್ತೇನೆ, ಸಾರ್ವಜನಿಕವಾಗಿ ಪಾರದರ್ಶಕವಾದಂಥ ತನಿಖೆ ಮಾಡಿ, ಯಾವುದೇ ಒಂದು ಒತ್ತಡಗಳಿಗೆ ಮಣಿಬೇಡಿ ಅಂತಕ್ಕಂಥದ್ದು ಹೇಳ್ತೀನಿ. ಯಾರ್ಯಾರು ಯಾವ ರೀತಿ ನಡ್ಕೊತಾ ಇದ್ದೀರಿ ಅಂತಕ್ಕಂಥದ್ದು ನನಗೆ ಮಾಹಿತಿ ಬರ್ತದೆ ಕಾನೂನು ಬಾಹಿರವಾಗಿ, ನೀವು ಅಧಿಕಾರಿಗಳಾಗಿದ್ಕೊಂಡು. ಇವೆಲ್ಲ ಕಾಲಚಕ್ರ ಉಳ್ತಾ ಇರ್ತದೆ. ಅಧಿಕಾರಿಗಳಿಗೆ ಹೇಳ್ತೀನಿ, ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಳ್ಳಿ, ಎಚ್ಚರಿಕೆಯಿಂದ. ಇದೆಲ್ಲ ಶಾಶ್ವತ ಅಲ್ಲ, ನಾವ್ಯಾರು ಶಾಶ್ವತ ಅಲ್ಲ. ಸತ್ಯಾಂಶ ಹೊರಗೆ ಬರಬೇಕು. ನಾಡಿನ ಜನತೆ ಇವತ್ತು ಈ ವಿಷಯದಲ್ಲಿ ಬರೀ ನಾವೆಲ್ಲ ಗೊಂದಲಕ್ಕೊಳಗಾಗಿರೋದು. ಇಡೀ ರಾಜ್ಯ, ಇಡೀ ದೇಶ ಗೊಂದಲಕ್ಕೊಳಗಾಗಿದೆ. ಇವತ್ತು 2800 ಪ್ರಕರಣ ಅಂತೀರಿ. ಯಾರು 2800 ಪ್ರಕರಣ ಅಂತ ತೀರ್ಮಾನ ತಗೊಂಡಿರೋದು? ಕಾಂಗ್ರೆಸ್ ನಾಯಕರು ನೀವು ಹೇಳ್ತಾ ಇದ್ದೀರಲ್ಲ. ಇಲ್ಲಿವರೆಗೆ ಎಷ್ಟು ಪ್ರಕರಣ ಈಗ ಹೊರಗೆ ತಂದಿದ್ದೀರಿ? ಎಷ್ಟು ಜನ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ಟವ್ರೆ? ಒಂದು ಇತಿಮಿತಿ ಬೇಡವ? ಒಂದು ನಂಬಿಕೆಗೆ ಅರ್ಹವಾದ ರೀತಿಯಲ್ಲಾದರೂ ನಿಮ್ಮ ಮಾತಿರ್ಬೇಕಲ್ವ, ಸ್ಟೇಟ್ಮೆಂಟ್ಗಳು. ಸರ್, ನಿನ್ನೆ ಈ ಪ್ರಕರಣದ ಪೂರ್ತಿ ಒಂದು ಮಾಹಿತಿನ ದೇವರಾಜೇಗೌಡರು ಕೊಟ್ಟ ನಂತರದಲ್ಲಿ ಒಂದು ವಿಡಿಯೋ ಸ್ಟೇಟ್ಮೆಂಟ್ ಅನ್ನ ಇದೇ DK ಶಿವಕುಮಾರ್ ಅವರು ರಿಲೀಸ್ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಎಲ್ಲಾ ಶಿವರಾಮೇಗೌಡರ ಪಾತ್ರವಾಗಲಿ ಅಥವಾ ದೇವರಾಜೇಗೌಡರ ಪಾತ್ರವಾಗಲಿ ಅವರ ಹೆಸರನ್ನ ತಗೊಂಡು ಅವ್ರು ಹೇಳಿದ್ದಾರೆ, ಇದರ ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅಂತ ಹೇಳಿ. ಈಗ ನೀವು ಯಾರು ಕೊಡ್ತಾರೆ? ನೀವು CBI ಇನ್ವೆಸ್ಟಿಗೇಷನ್ ಯಾರು ಕೊಡೋರು ಸಂಪೂರ್ಣ ಮಾಹಿತಿ? ದೇವರಾಜೇಗೌಡರು ಕೊಡೋದು ಬೇರೆ, ನಿಮ್ DK ಶಿವಕುಮಾರ್ ಏನೋ ಹೇಳೋರಂತಲ್ಲ. ದೇವರಾಜೇಗೌಡರು ಅವತ್ತು ನೆನ್ನೆ ಹೇಳಿದ್ರೆ ಗೊತ್ತಾಯ್ತು, CBI ಕೊಡಿ ಅಂತ ಹೇಳಿದ್ದು, ಸತ್ಯಾಂಶ ಹೊರಬರಲ್ಲ ಅಂತ ಹೇಳಿ. ಸರ್, ಇಡೀ ಸರ್ಕಾರದ ಪೊಲಿಟಿಕಲ್ ಕಾನ್ಸ್ಪಿರಸಿ ಇದೆ ಕೇಸಲ್ಲಿ. ದೇವೇಗೌಡರ ಕುಟುಂಬವನ್ನ ಒಂದು ರೀತಿ ಇಕ್ಕಟ್ಟಿಗೆ ಸಿಕ್ಕುವಂತ ಪ್ರಯತ್ನ ಆಗ್ತಿದೆ ಅಂತ ಅನ್ಸುತ್ತೆ. ನನಗೆ ಅನ್ಸೋದಲ್ಲ, ಅವ್ರು ಹೋಗ್ತಿರೋ ಮಾರ್ಗ ಒಂದು ಕಡೆ ಕಾಣ್ತಾ ಇದೆ. ಅದ್ಯಾವುದೋ ಈಗ ಹೆಸರು ಹೇಳಿದ್ರಲ್ಲ, ಅದ್ಯಾವುದೋ ಹೆಸರು ಹೇಳಿದ್ರಲ್ಲ. ಈಗ ದೇವರಾಜೇಗೌಡರ ಏನ್ ಹೇಳವ್ರೆ?
ನಾನು ಹೇಳೋದು ಇಲ್ಲಿ ಹೇಳೋದಲ್ಲ, ದೇವೇಗೌಡರ ಕುಟುಂಬ ಸರ್ವನಾಶ ಮಾಡಬೇಕು ಅನ್ನೋದು ಕಾನ್ಸ್ಪಿರೇಷನ್ ಅಂತ ಹೇಳಿ. ಇದು ಆಗಲೇ ಆ ದೇವರಾಜೇಗೌಡರು ಪೆನ್ ಡ್ರೈವ್ ನೆನ್ನೆ ಹೇಳಲಿಲ್ವಾ? ಯಾರು ದೇವರಾಜೇಗೌಡರು ಯಾವಾಗ ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಏನ್ ಹೇಳವ್ರೆ? ನಾನು ಕುಮಾರಸ್ವಾಮಿ ಅಂತ ಹೋಗಿದ್ದೆ. ಯಾವಾಗ ಹೋಗಿದ್ರೆ? ಯಾವ ಪೆನ್ ಡ್ರೈವ್ ತಗೊಂಡ್ಬಂದಾರ ಅಂತ ನನ್ನ ಹತ್ರ ಹೇಳಿ. ಪೆನ್ ಡ್ರೈವಿನ ಸಬ್ಜೆಕ್ಟ್ ನನ್ನ ಮುಂದೆ ಏನಾದರೂ ಬಂದಿದ್ರೆ ನಾನು ಯಾವುದೇ ಕಾರಣಕ್ಕೂ ಪ್ರಜ್ವಲ್ ರೇವಣ್ಣಿಗೆ ಟಿಕೆಟ್ ಕೊಡೋ ಪ್ರಶ್ನೆ ಬಂದಿರಲಿಲ್ಲ. ದೇವೇಗೌಡರೆಲ್ಲ ಯಾರು ಹೇಳಿದ್ರು ಟಿಕೆಟ್ ಕೊಡ್ತಿರ್ಲಿಲ್ಲ. ನಾನು ಹಿಂದೆ ಸರ್ ದೇವರಾಜೇಗೌಡರು ಹಿಂದೆ ಒಂದು ನಿಮಿಷ ಸರ್ 2023 ಏನು ವಿಜಯನಗರ ಪತ್ರ ಬರೋ ಸಂದರ್ಭದಲ್ಲಿ ಆ ಪತ್ರದ ಮಾಹಿತಿ ತಮಗೆ ಕೊಟ್ಟಿದ್ದು ಆ ಪತ್ರಿಕಾ ಪ್ರಕಟಣೆ ಎಲ್ಲಿ ದೇವರಾಜೇಗೌಡ ಪತ್ರಿಕಾ ಪ್ರಕಟಣೆ ಮಾಡಿದ್ರು, ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು. ಅದಾದ ನಂತರ ಅವರು ವಿಜಯನಗರ ಪತ್ರ ಬರೆದಿದ್ರು. 2979 ಜುಲೈ ಅಂತ ಉಲ್ಲೇಖ ಮಾಡಿದ್ರೆ ದೇವರಾಜೇಗೌಡ ಪತ್ರ ತಲುಪಿದ ವಿಷಯ. ತಮ್ಮ ಗಮನಕ್ಕೆ ಬಂದಿಲ್ಲ ಸರ್, ತಮ್ಮ ಗಮನಕ್ಕೆ ಬಂದಿಲ್ಲ ಆ ವಿಷಯ. ನನ್ನ ಗಮನಕ್ಕೆ ವಿಜಯೇಂದ್ರ ಅವ್ರಿಗೆ ಪತ್ರ ಬರೆಯಿತು, ನನಗೂ ಸಂಬಂಧ ಏನು? ಅಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಆ ವಿಷಯವೇ ಗೊತ್ತಿಲ್ಲ. 2009 2009 ಪ್ರಕರಣ ಅಂತ ಅವ್ರು ಹೇಳೋರ? ಅವ್ರ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು. ಯಾರು? ದೇವರಾಜೇಗೌಡ ಪತ್ರದಲ್ಲಿ ವಿಜೇಂದ್ರ ಪತ್ರದ ಉಲ್ಲೇಖ ಮಾಡಿದ್ರು. ನನಗೆ ಗೊತ್ತಿಲ್ಲಪ್ಪ, ನನಗದೇ ನನ್ನ ಹತ್ರ ಸಬ್ಜೆಕ್ಟೇ ಬಂದಿದೆ. ತಾವು ಒಂದು ಕಡೆಯಲ್ಲಿ ಹೇಳ್ತೀರಾ ಪ್ರಜ್ವಲ್ ರೇವಣ್ಣ ಪ್ರಕರಣ ಏನಿದೆ ಅದನ್ನ ನಾನು ಸಮರ್ಥನೆ ಮಾಡೋದಿಲ್ಲ, ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ. ಮತ್ತೊಂದು ಕಡೆಯಲ್ಲಿ ನೀವು ಹೇಳ್ತೀರಾ ಸಂತ್ರಸ್ತರು ಒತ್ತಡದಿಂದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪ್ರಕರಣದಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿಲ್ವಾ ಅಥವಾ ಈ ವಿಡಿಯೋವನ್ನ ಫೇಕ್ ಆಗಿ ನಾನು ಮಹಿಳೆಯರಿಗೆ ಅನ್ಯಾಯ ಆಗಿದೆಯೋ ಆಗಿಲ್ವೋ, ಇವತ್ತು ಪೆನ್ ಡ್ರೈವ್ಗಳು ಇದು ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದು ಇಲ್ಲ 2 ಪೇಜದ್ದು ನಿಮ್ಮ ನಕಲಿನೋ ನನಗಿವೇನು ಗೊತ್ತಿಲ್ಲ. ಬೇರೆ ಸತ್ಯಾಂಶ ಹೊರಗೆ ಬರಲಿ ಅಂತ ನಾನು ಹೇಳೋದು. ದೇವರಾಜೇಗೌಡರು ಹೇಳಿದ್ದಾರೆ, ಫೇಕ್ ಹೋಗಿ ನಮಗೆ ಗೊತ್ತಿಲ್ಲ. ದೇವರಾಜೇಗೌಡರು ಹೇಳಿದ್ದಾರೆ ನಿನ್ನೆ, ಇದು ಹೊರಗಡೆ ಬಂದಿರ್ತಕ್ಕಂಥದ್ದು ನನ್ನಲ್ಲಿರ್ತಕ್ಕಂಥ ಒರಿಜಿನಲ್ ಪೆಂಡ್ರೈವ್ ವಿಡಿಯೋಸ್ ಅಲ್ಲ, ಇವೆಲ್ಲ ಮಿಕ್ಸೆಡ್ ವಿಡಿಯೋಸ್ ಅಂತ ಹೇಳಿದ್ದಾರೆ. ಅಂದ್ರೆ ಮಿಕ್ಸೆಡ್ಡು ನಕಲಿ ವಿಡಿಯೋಗಳಿಲ್ಲ, ಯಾವುದು ಈ ಬಿಟ್ಟಿರ್ತಕ್ಕಂಥ ಅಂದ್ರೆ ಈಗ ಬಂದಿರೋ ಪೆನ್ ಡ್ರೈವ್ ಒರಿಜಿನಲ್ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ. ನಾನು ಆ ಪೆನ್ ಡ್ರೈವ್ ನಿಮ್ ಗಮನಕ್ಕೆ ನಾನು ತರೋದು, ಈ ಕ್ಷಣದವರೆಗೆ ಆ ಪೆನ್ ಡ್ರೈವ್ ಇರ್ತಕ್ಕಂಥ ಯಾವುದೇ ಅಶ್ಲೀಲ ದೃಶ್ಯಗಳನ್ನ ನಾನು ನೋಡಿಲ್ಲ, ನನಗದ್ರಲ್ಲಿ ಆಸಕ್ತಿನೂ ಇಲ್ಲ. ಇವತ್ತು ಸತ್ಯಾಂಶ ಹೊರಗೆ ಬರಬೇಕು ಅಂತಕ್ಕಂಥ ನನ್ನ ಡಿಮ್ಯಾಂಡ್. 21ನೇ ತಾರೀಕು ಪೆನ್ಡ್ರೈವ್ಗಳು ವಿಡಿಯೋದಲ್ಲಿರುವಂತಹ ಪೆನ್ಡ್ರೈವ್ ಈಚೆ ಬಂತು ಏಪ್ರಿಲ್ 21. ಬಟ್ ಇವತ್ತು ಮೇ 5ನೇ ತಾರೀಕು ಅಂದ್ರೆ ನಿನ್ನೆ ಮೇ 7 ಇವತ್ತು. ನಿನ್ನೆ ಮೇ 6ನೇ ತಾರೀಕು ಪ್ರೆಸ್ ಮೀಟ್. ಇಷ್ಟು ಡ್ಯೂರೇಷನ್ ಏನ್ ಮಾಡ್ತಿದ್ರು ಅವರು? ಯಾಕೆ ಯಾರು? ದೇವರಾಜೇಗೌಡರು. ನೀವು ಅವ್ರನ್ನ ಕೇಳಿ, ನನ್ ಕೇಳಿದ್ರೆ ನಾನೇ ಯಾಕಂದ್ರೆ ಈಗ ಕೂಡ ನೀವು ಕೂಡ ಮೈತ್ರಿಯಲ್ಲಿ ಇರೋದ್ರಿಂದ, ಯಾರು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಲ್ಲಿ ಇರೋದ್ರಿಂದ ನಿಮ್ಮ ಗಮನಕ್ಕೆ ಬಂದಿಲ್ವಾ? ನನಗೆ ನನ್ನ ಗಮನಕ್ಕೆ ಹೆಂಗ್ ಬರಕ್ ಸಾಧ್ಯ? ಪೆನ್ ಡ್ರೈವ್ ಮಾಡ್ಕೊಂಡಿರೋರು ಕಾಂಗ್ರೆಸ್ ನಾಯಕರು, ಅದನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋನು ಆ ಹುಡುಗ ಮೇಯರ ನವೀನ್ ಗೌಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿರೋದು 21ನೇ ತಾರೀಕು. ಇನ್ನ ಅರ್ಧ ಗಂಟೆ ಬರುತ್ತೆ ಅಂತ 8 ಗಂಟೆಲಿ ಹೇಳೋದು. ರಿಲೀಸ್ ಮಾಡಿರೋ ಅವ್ನು ಮಾಡಿರತಕ್ಕಂಥವ್ರು ಇರ್ತಾನೆ, ಅವತ್ತು ಪೋಸ್ಟ್ ಅಡ್ವರ್ಟೈಸ್ಮೆಂಟ್ ಕೊಟ್ಟವನು, ಅವನನ್ನ ನೀವು ಇಲ್ಲಿವರೆಗೆ ಅರೆಸ್ಟ್ ಮಾಡಲಿ, ಫ್ರೀಯಾಗಿ ಬಿಟ್ಕೊಂಡು ಕೂತಿದ್ದೀರಿ. ಅವ್ನು ಹಿಡಿದಿದ್ರೆ 2 ನಿಮಿಷ ಸತ್ಯಾಂಶ ಹೊರಗೆ ತರಕಾಯ್ತಿರ್ಲಿಲ್ವಾ? ಯಾಕೆ ರಕ್ಷಣೆ ಕೊಟ್ಟಿದ್ದೀರಿ? ಬಿಜೆಪಿಯ ಯಾರು? ದೇವರಾಜೇಗೌಡರದ್ದು ಡಿಫರೆಂಟ್ ರೀ. ನವೀನ್ ಗೌಡ ನಾನು 21 ರಾತ್ರಿ ಪೆನ್ ಡ್ರೈವಿನ ಅರ್ಧ ಗಂಟೆ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ವಾಟ್ಸಪ್ ಮಾಡೋದ್ನಲ್ಲ, ಇಡೀ ಪ್ರಪಂಚಕ್ಕೆ ಜಾಹೀರು ಮಾಡಲಿಕ್ಕೆ. ಈ ಕ್ಷಣದವರೆಗೂ ಅವನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ ಅರೆಸ್ಟ್ ಮಾಡಬೇಕು? ಯಾರು? ಇಡೀ ಸ್ಟೋರಿಯ ಕಾನ್ಸ್ಪಿರಸಿ ದೇವರಾಜೇಗೌಡ ತಂದವರಿಗೆ ಮೇಲಕ್ಕೆ ಮೇಲ್ನೋಟ. ಈಗ ಇಡೀ ಸ್ಟೋರಿ ಕಾನ್ಸ್ಪಿರಸಿ ದೇವರಾಜೇಗೌಡ ತರ್ತಾ ಇದ್ದಾರೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರೇವಣ್ಣ ಕುಟುಂಬ ವಿರುದ್ಧ ಹೋರಾಟ ಹಾಕಿದ್ರು. ಅದೇ ಸಂದರ್ಭದಲ್ಲಿ ಈ ವಿಡಿಯೋಗಳಿದೆ ಅಂತ ಅವರು ಅಲ್ಲೇ ಉಲ್ಲೇಖ ಮಾಡಿದ್ರು.
ಹಲವಾರು ಸಂದರ್ಭದಲ್ಲಿ ಪ್ರಕಟ ಒಂದು ನಿಮಿಷ ಮಾಡಿದ್ರು. ಇರಿ. ಆದ್ರೂ ಸಹ ಯಾರು ಕ್ರಮ ಕೈಗೊಳ್ಳಿಲ್ಲ, ಒಂದು ನಿಮಿಷ ದೂರು ಇರಿ, ಕೊಡ್ಲಿಲ್ಲ ಸರ್. ಒಂದು ನಿಮಿಷ ಇರಿ. ಯಾಕೆ ಕೊಡಲಿಲ್ಲ ಅವ್ರನ್ನ ಕೇಳಬೇಕು. ಅವ್ರು ಹೇಳಿದ್ರು ಹೋರಾಟಕ್ಕೆ ಜಯಸಿಕ್ಕಿದೆ ಅಂತ ಹೇಳಿದ್ದಾರೆ ಸರ್. ಯಾರು? ಯಾವ ಹೋರಾಟಕ್ಕೆ? ಅವರ ರೇವಣ್ಣ ಕುಟುಂಬದ ಬಗ್ಗೆ ಆಗಲಿ, ರೇವಣ್ಣ ಅವ್ರ ಬಗ್ಗೆ ಆಗಲಿ, ಅವ್ರ ಹೋರಾಟ ಲೀಗಲಿ ನಡೆದಿರ್ತಕ್ಕಂಥದ್ದು ಕೋರ್ಟ್ಗಳಲ್ಲಿ ನಡೆದಿದೆ. ರೇವಣ್ಣವರ ಪುತ್ರ ಪಾರ್ಲಿಮೆಂಟಿಗೆ ನಿಂತಾಗ ಮೊದಲನೇ ಬಾರಿಗೆ ನಿಂತ ಸಂದರ್ಭದಲ್ಲಿ ಅಫಿಡವಿಟ್ ಏನು ಹಾಕಿದ್ದಾರೆ, ಅದರ ಬಗ್ಗೆ ಎಲೆಕ್ಷನ್ ಪಿಟಿಷನ್ನು, ಅದ್ರ ಮೇಲೆ ಅವರು ಹೋರಾಟ ಮಾಡಿದ್ದಾರೆ. ಅದು ನನ್ನ ಜಯ ದೊರಕಿದೆ ಅಂತ ಅವ್ರು ಹೇಳ್ಕೊಂಡವ್ರು. ಇದ್ರ ಮೇಲೆ ಹೇಳೋರ? ಇದ್ರ ಮೇಲೆ ಎಲ್ಲಿ ಹೇಳೋರು? ಯಾವ್ದು ಇದು ಪೆನ್ ಡ್ರೈವ್ ಹೇಳೋರ? ಎಲ್ಲಿ ಪ್ರದರ್ಶನ ಮಾಡ್ತೀವಿ. ಅವರು ಎಲ್ಲೂ ಸಹ ಅವ್ರು ಹೇಳಿರ್ತಕ್ಕಂಥದ್ದು ಕಾನೂನಿನ ಹೋರಾಟಗಳು ಅವ್ರು ಏನ್ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಜಯ ನನಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಇದು ಪೆನ್ ಡ್ರೈವ್ ಕತೆ ಬಂದಿದ್ದು 21 ರಿಲೀಸ್ ಮಾಡಿರೋದು ಬೇರೆ. ಯಾರು ಕಾರ್ತಿಕ್ ನೀವೇ ಹೇಳಿದ್ರಲ್ಲ, ಬರ್ತಿದ್ದೀರಲ್ಲ, ಅದೇನೋ ವಿಡಿಯೋ ಕ್ಲಿಪ್ಪಿಂಗ್ ಕಳಿಸುತ್ತಲ್ಲ, ಎಲ್ಲೋ ಕೂತ್ಕೊಂಡು ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಿಮಗೆ ಕಳಿಸುತ್ತಲ್ಲ 30ನೇ ತಾರೀಕು. ಆ ವ್ಯಕ್ತಿಯಲ್ಲಿರ್ತಕ್ಕಂಥದ್ದು ಆ ಪೆನ್ ಡ್ರೈವ್ನ ನಾನು ಕೊಟ್ಟಿರ್ತಕ್ಕಂಥದ್ದು ದೇವರಾಜೇಗೌಡರಿಗೆ ಒಬ್ಬರಿಗೆ. ಅವನು ಹೇಳಿಯೋದು ಸರ್, ಅದೇ ಕಾರಣಕ್ಕೆ ಇವರು ಪ್ರಜ್ವಲ್ ರೇವಣ್ಣ ಸ್ಟೇ ತಗೊಂಡಿದ್ರು. ಒಂದು ನಿಮಿಷ ಸ್ಟೇ ವೇಕೆಂಟ್ ಪಡೆದು ನಾನು ಬಿಡುಗಡೆ ಮಾಡ್ತೀನಿ ಅಂತ ಕೇಳಿದ್ರು. ಒಂದು ನಿಮಿಷ ಇರಿ, ಅದನ್ನೇ ಅವ್ರು ಹೇಳಿರೋದು. ರೇವಣ್ಣ, ಪ್ರಜ್ವಲ್ ರೇವಣ್ಣ ಅವರು ಏನು ಸ್ಟೇ ತಗೊಂಡಿದ್ರು ಅದನ್ನ ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿ ನನ್ನ ಹತ್ರ ಯಾರು ಕಾರ್ತಿಕ್ ಅನ್ನೋನು ಬಂದಿದ್ದ ಅಂತಕ್ಕಂಥದ್ದನ್ನು ಅವ್ರು ಹೇಳಿದ್ದಾರೆ. ಅವನು ತಂದಂಥ ಮೆಟೀರಿಯಲ್ನ ನಾನು ಯಾಕೆ ಒಬ್ಬ ವಕೀಲನಾಗಿ ಅದನ್ನು ಸಾರ್ವಜನಿಕವಾಗಿ ತೋರಿಸಬಾರದು, ಕೋರ್ಟ್ ಮುಂದೆ ಇಡಬೇಕು ಅಂತ ಹೇಳಿ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ನೆನ್ನೆ ಹೇಳಿದ್ರೆ ಅಷ್ಟೇ ಅಲ್ವಾ ಅವನು? ಅದೆಲ್ಲ ಒಂದು ನಿಮಿಷ. ನಾನು ಎಲ್ಲೋರು ಯಾರು ಬೇಕಾದ್ರೆ ಏನ್ ಸರ್, ಪ್ರಶ್ನೆ ಅದರಲ್ಲಿ ಮುಂದುವರೆದ ಮಾತಾಡಿ. ದೇವರಾಜೇಗೌಡ ಹೇಳ್ತಾರೆ, ಆ ದೇವರಾಜೇಗೌಡ ಹೇಳ್ತಾರೆ, ಆ ಪೆನ್ ಡ್ರೈವ್ ಇರೋ ಫೋಟೋಗಳಿಗೂ ವಿಡಿಯೋಗಳಿಗೂ ಈ ಬಿಡುಗಡೆ ಮಾಡೋ ವಿಡಿಯೋಗಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಲ್ವಾ? ಅವತ್ತು ಅದನ್ನ ಸೀಲ್ ಮಾಡಿ ಸೈನ್ ಮಾಡಿ ಇಟ್ಕೊಂಡಿದ್ದೆ ಸರ್. ದೇವರಾಜೇಗೌಡ ಯಾಕೆ ಮಾಡಕ್ ಹೋಗೋ ಪೆನ್ ಡ್ರೈವ್ ಏನಿದೆ ಅಂತ? ನಿಮಿಷ ಪೆನ್ ಡ್ರೈವ್ ಇಂದು ಪೆನ್ ಡ್ರೈವ್ ದೇವರಾಜ ಒಬ್ಬರೇ ಎಲ್ಲ ನೋಡಿರೋದು. ಈಗ ದೇವರಾಜೇಗೌಡ ಒಬ್ಬರಲ್ಲ, ಇಡೀ ಪ್ರಪಂಚ, ಸಿಂಗಾಪುರ ಎಲ್ಲ ಕಡೆ ನೋಡ್ತಾವ್ರಲ್ಲ. ದೇವರಾಜೇಗೌಡ ಒಬ್ಬರಷ್ಟು ನೋಡಿರೋದು. ಈಗ ಇಡೀ ಪ್ರಪಂಚಕ್ಕೆ ಕೊಟ್ಬಿಟ್ಟವ್ರಲ್ಲ ಅಂತ. ಈಗ ಪೆನ್ಡ್ರೈವ್ ಪ್ರಕರಣ ಈ ಚುನಾವಣೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಯಾವುದೇ ರೀತಿಯ ಪರಿಣಾಮಗಳು ಬ್ರದರ್ ನನ್ನ ಅಭಿಪ್ರಾಯದಲ್ಲಿ ನಾನು ಈ ಒಂದು ಪೆನ್ ಡ್ರೈವ್ ಬಿಟ್ಟ ನಂತರವೂ ಶಿವಮೊಗ್ಗದಲ್ಲಿ ಹೋಗಿ 24 ಗಂಟೆ ನಾನು 4 ಸಭೆ ಅಟೆಂಡ್ ಮಾಡಿದ್ದೇನೆ. ರಾಯಚೂರು ಹೋಗಿದ್ದೇನೆ, ಅಲ್ಲಿಂದ ಕಲಬುರಗಿಗೆ ಹೋಗಿದ್ದೇನೆ, ಬಳ್ಳಾರಿಗೆ ಹೋಗಿದ್ದೇನೆ, ಅಲ್ಲಿಂದ ಕೊಪ್ಪಳಕ್ಕೆ ಹೋಗಿದ್ದೇನೆ. ಎಲ್ಲೂ ಈ ಪೆನ್ ಡ್ರೈವಿನ ಬಗ್ಗೆ ಯಾರೂ ಜನಗಳು ತಲೆ ಕೆಡಿಸ್ಕೊಂಡಿಲ್ಲ. ಮಾಧ್ಯಮಗಳಲ್ಲಿ ಮಾತ್ರ ಇದಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ವಿಜೃಂಭಣೆ ಸಿಕ್ಕಿದೆ. ನೋಡ್ತಾರೆ, ನೋಡದಿದ್ದಾರೆ ನೋಡಲ್ಲ. ಚುನಾವಣೆ ಮೇಲೆ ಈಗ ನಾನೇ ನಿಮ್ಗೆ ಹೇಳ್ತಕ್ಕಂಥದ್ದು, ಹಿಂದೆ ಈ ರೀತಿಯ ಪ್ರಕರಣಗಳಲ್ಲಿ ಹಲವಾರು ಜನಗಳನ್ನ ಸಿಲುಕಿಸಿ ನಂತರ ಅವರು ಚುನಾವಣೆಗೆ ಜನಗಳ ಮುಂದೆ ಇದನ್ನೆಲ್ಲ ಪ್ರೊಜೆಕ್ಷನ್ ಕೊಟ್ಟರು, ಚುನಾವಣೆಗೆ ಹೋದಾಗ ಗೆದ್ದು ಬಂದಿದ್ದಾರೆ. No, I don't know about his where he is. I don't know. That responsibility already government has taken. Wherever he is there, they will bring him. ನನ್ನ ಗಮನಕ್ಕೆ ಅವ್ರು ಎಲ್ಲಿ ಹೋಗಿದ್ದಾರೆ, ಯಾವಾಗ ಹೋದ್ರು ನನಗೇನೂ ಗೊತ್ತಿಲ್ಲ. ನಾನು ರಾಜ್ಯದಲ್ಲಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ದೃಷ್ಟಿನಲ್ಲಿ ನನ್ನ ಗಮನ ಅಲ್ಲಿಟ್ಕೊಂಡಿದ್ದೇನೆ. ಇದ್ರ ಮಧ್ಯದಲ್ಲಿ ನಿಮ್ಮ ಟಿವಿಗಳಲ್ಲಿ ಬರ್ತಕ್ಕಂಥ ಮಾಹಿತಿಗಳನ್ನ ಸಂಗ್ರಹಿಸ್ತೇನೆ. ಮೈತ್ರಿ ಮೇಲೆ ಪ್ರಭಾವ ನಿಮ್ಮ ಸಂಪರ್ಕದಲ್ಲ ಸುರೇಶ್ ಸರ್, ಈಗ ನಮ್ಮ ಸಂಪರ್ಕದಲ್ಲಿ ಇಲ್ಲ ಸರ್. ಜೆಡಿಎಸ್ ನ ಬೇರೆ ಯಾರ ಸಂಪರ್ಕದಲ್ಲೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಪಕ್ಷಕ್ಕೆ ಆಗ್ತಿರುವಂತ ಒಂದು ಮುಸ್ಗರ ನೋಡಿ, ನನ್ನ ಮುಂದೆ ಯಾವುದೇ ರೀತಿ ಸಂಪರ್ಕ ಇಲ್ಲ. ಅವ್ರು ಯಾರ ಜೊತೆ ಸಂಪರ್ಕದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ನನ್ನ ಹತ್ರ ಮಾಹಿತಿ ಇಟ್ಟಿಲ್ಲ. ನನ್ನ ಹತ್ರ ಯಾವ ಮಾಹಿತಿಗಳು ಇಲ್ಲ. ಮೈತ್ರಿ ಬಗ್ಗೆ
ಅಶೋಕ್ ಅವರು ಮಾತಾಡಿದ್ರು ಒಂದೆರಡು ದಿನದಲ್ಲಿ ಮೈತ್ರಿ ಬಗ್ಗೆ ಕೇಂದ್ರ ನಾಯಕರು ತೀರ್ಮಾನ ತಗೊಳ್ತಾರೆ. ಮೈತ್ರಿ ಈಗ ಈ ಒಂದು ಪ್ರಕರಣದಲ್ಲಿ ಅವ್ರದ್ದು ರಾಷ್ಟ್ರೀಯ ಪಕ್ಷ, ಅವ್ರ ಪಕ್ಷದಲ್ಲಿ ಏನು ತೀರ್ಮಾನ ಮಾಡ್ತಾರೆ ಅದು ಅವರಿಗೆ ಸೇರುತ್ತೆ. ನಾನು ಅದ್ರ ಬಗ್ಗೆ ಇದು ಮುಂದುವರಿಯಲು ಅಂತಕ್ಕಂಥ ಚಿಂತನೆ ನನ್ನಲ್ಲಿ, ಅದರ ಆಸಕ್ತಿ ಇಲ್ಲ. ನನ್ನ ಮುಂದೆ ಇರ್ತಕ್ಕಂಥದ್ದು ಇಂಥ ಒಂದು ಪ್ರಕರಣ ನಮ್ಮ ರಾಜ್ಯದಲ್ಲಿ ನಡೆದಿರ್ತಕ್ಕಂಥದ್ದೇನಿದೆ ನಾವೆಲ್ಲರೂ ತಲೆ ತಗ್ಗಿಸ್ತಕ್ಕಂಥ ವಿಚಾರ. ಇದಕ್ಕೆ ಸತ್ಯಾಂಶ ಹೊರಗೆ ಬಂದು ಯಾರು ತಪ್ಪು ಇದ್ರು ಅದಕ್ಕೆ ಒಂದು ಅಂತಿಮವಾದಂಥ ತಾರ್ಕಿಕವಾದಂಥ ಒಂದು ಶಿಕ್ಷೆಗಳಾಗಬೇಕು. ಅದು ನನ್ನ ಮುಂದಿರ್ತಕ್ಕಂಥದ್ದು. ಮೈತ್ರಿ ಮುಂದುವರಿಯಲು ಅದು ಮುಂದೆ ನೋಡ್ತಾರೆ. ಪರಿಷತ್ ಚುನಾವಣೆ ನಡೀತಾ ಇದೆ, ಆ ಕಾರಣಕ್ಕೋಸ್ಕರ ಆ ಸಂದರ್ಭದಲ್ಲಿ ಇವತ್ತು ಮತದಾನ ನಡೀತಾ ಇದೆ. ಈ ಮತದಾನದ ನಂತರ ಏನೀಗ ನಾಮಿನೇಷನ್ಗಳು ಬಹುಶಃ 14 ಲಾಸ್ಟ್, 13 ಲಾಸ್ಟ್, 14ನೇ ತಾರೀಕು ಲಾಸ್ಟ್ ಡೇಟು. ಅದಕ್ಕಿಂತ ಮುಂಚೆ ನಾವು ಮೈತ್ರಿಯನ್ನ ಮುಂದುವರಿಸಬಾರದು ಅಂತಕ್ಕಂಥದ್ದು ನಮ್ಮಲ್ಲೇನು. ನಾನು ಈ ಮೈತ್ರಿಯ ಒಪ್ಪಂದ ಬಿಜೆಪಿ ಜೊತೆ ಏನು ಮಾಡ್ಕೊಂಡಿದ್ದೇವೆ ಅದು ಒಂದು ಲಾಂಗ್ ರನ್ನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಒಂದು ತೀರ್ಮಾನದಲ್ಲೇ ಮಾಡ್ಕೊಂಡಿದ್ದೇವೆ. ಈ ಪ್ರಕರಣದಿಂದ ಮುಜುಗರ ಆಗುತ್ತೆ ಅಂತ ಹೇಳಿ ಏನಾದರೂ ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದು ಅವ್ರಿಗೆ ಸೇರಿದೆ. ಇದರಲ್ಲಿ ನಂದೇನು ತಕರಾರಿಲ್ಲ, ನಮ್ದೇನಿಲ್ಲ. ನಾನು ಈ ಒಂದು ಮೈತ್ರಿ ಮಾಡ್ಕೊಂಡ ಉದ್ದೇಶ ಈ ಮೈತ್ರಿ ಆಗಿದ್ದೇ ಕಾಂಗ್ರೆಸ್ನವರಿಗೆ ನಿದ್ದೆಗೆಟ್ಟಿರೋದು. ಕಾಂಗ್ರೆಸ್ ಇಷ್ಟೆಲ್ಲ ಈ ಕುತಂತ್ರ ನಡ್ಕೊಂಡು ಕೂತಿರೋದು ಆ ಮೈತ್ರಿ ಆದ ನಂತರ ಅವರ ಒಂದು ವೇಗ ಇತ್ತಲ್ಲ, ಸ್ಪೀಡು, ಆ ಗ್ಯಾರಂಟಿ ಸ್ಕೀಮು ಅವೆಲ್ಲ ಮುಳುಗೋಯ್ತು. ಇವತ್ತು ಏನು 20-25 ಗೆಲ್ತೀವಿ ಅಂತ ಲೆಕ್ಕಾಚಾರ ಮಾಡಿದ್ರು, ಮೈತ್ರಿಯ ಒಂದು ಸಂಬಂಧಗಳು ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ನಾಯಕರು ನಿದ್ದೆಗೆಟ್ಟರು. ಅಭ್ಯರ್ಥಿಗಳನ್ನು ಅವ್ರು ಆಯ್ಕೆ ಮಾಡೋದಕ್ಕೆ ಎಷ್ಟು ದುಸ್ಸಾಹಸ ಪಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು. ಈ ಮೈತ್ರಿಯಿಂದ ಅವರ ಒಂದು ಬೆಳವಣಿಗೆಗಳು ಮತ್ತಿನ ಒಂದು ಟೀಮು ನಾವು ಒಕ್ಕಲಿಗರ ನಾಯಕರು, ಒಕ್ಕಲಿಗರು ನನ್ನಿಂದ ಬಂದಾಯ್ತು, ಒಕ್ಕಲಿಗರನ್ನೆಲ್ಲ ನಾನು ಜೋಬಲ್ಲಿ ಇಟ್ಕೊಂಡಿದ್ದೇನೆ, ಈ ರೀತಿಯ ಒಂದು ಸೃಷ್ಟಿ ಮಾಡ್ಕೊಂಡಿದ್ರು. ಅವರು ಒಂದು ಕಡೆ ಪೆಟ್ಟು ಬಿದ್ದಿದೆ. ಚುನಾವಣಾ ಫಲಿತಾಂಶ ಅನ್ನೋದವ್ರಿಗೆ ಗೊತ್ತಾಗಿದೆ. ಈ ಚುನಾವಣಾ ಫಲಿತಾಂಶದಿಂದ ಅವರ ಮುಂದಿನ ಭವಿಷ್ಯಗಳಿಗೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಅದಕ್ಕೆ ಪಾಪ ಅವರಲ್ಲಿ ಈ ತಳಮಳ ಶುರುವಾಗಿದೆ. ಅದರಿಂದ ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ನಾನು ಅದನ್ನ ಯಾಕೆ ಸ್ಟೇ ಯಾಕೆ ತಗೊಂಡಿದ್ದೇನೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹೆಸರನ್ನ ಪದೇ ಪದೇ ಕೆಲವು ದೇವೇಗೌಡರು, ಕುಮಾರಸ್ವಾಮಿ ಇದನ್ನೇನು ತಂದಿದ್ರು, ಇದನ್ನ ನಮ್ಮ ಹೆಸರನ್ನ ಈ ಒಂದು ಪ್ರಕರಣದಲ್ಲಿ ಯಾವುದಕ್ಕೂ ತರಬಾರದು ಅಂತಕ್ಕಂಥದ್ದು ಹೇಳಿದೆ. ನಾನು ಇಲ್ಲಿ ಇವತ್ತು ನನ್ನ ಈ ಪ್ರೆಸ್ ಕಾನ್ಫರೆನ್ಸು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಬ್ಬ ಜನಪ್ರತಿನಿಧಿಯಾಗಿ ಈ ಒಂದು ರಾಜ್ಯದಲ್ಲಿ ಒಂದು ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನಾಗಿ ಇವತ್ತು ದಾರಿ ತಪ್ತಾ ಇದೆ. ರಾಜಕೀಯವಾಗಿ ಇಲ್ಲಿ ನಡೀತಿರ್ತಕ್ಕಂಥ ಘಟನೆಗಳ ಬಗ್ಗೆ ಇದು ನನ್ನ ವೈಯಕ್ತಿಕ ಅಲ್ಲ, ಇದು ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆ. ಇದರ ಬಗ್ಗೆ ರಾಜ್ಯದ ಒಂದು ಪಕ್ಷದ ಅಧ್ಯಕ್ಷ ಮತ್ತು ಶಾಸಕಾಂಗ ಪಕ್ಷದ ನಾಯಕನಾಗಿ ನನ್ನ ಜವಾಬ್ದಾರಿ ಇವತ್ತಿನ ಜನತೆ ಮುಂದೆ ತರಬೇಕು. ಅದಕ್ಕೆ ನಿಮ್ಮ ಮುಂದೆ ಇವತ್ತು ಕೂತಿದೆ. No, it is left to government. It is left to government. If they have any responsibility, if they have any moral rights to save their face, to save the government face, that is left to Congress. Our demand is fair inquiry. We are demanding fair inquiry. That is our demand. The way in which they are misusing this society, here we are questioning them. Sir, you have also made allegations against Mr. Rahul Gandhi and Mr. Surjewala. Yes. So what exactly is it? If you can repeat in English, please. Rahul Gandhi, when he participated in Shivamogga in a public meeting, he directly charged about this episode that Prajwal Revanna is involved in raping 400 women
is charged. Rahul Gandhi charged in the public platform in the media. Revanna, Prajwal Revanna raped more than 400 women. He charged directly. Then he had some information about that issue. He had some evidence. Why this SIT? Up till this time, they have not issued notice to Rahul Gandhi. He is directly attacked in this issue. Revanna has done it. Prajwal Revanna directly is charging. I think he had some information or evidences. Why they are kept quiet, this society? Why they have not given notice to him? This is my question to Rahul Gandhi and even Congress. Surjewala issue, when all these things, they got the information, after the election process started, they came to know that Congress will going to actually lose all the parliamentary seats. For that reason only, he has taken the lead. So you are alleging that Yes. All these people, they sat and they decided to expose this issue to mislead the people, to get the vote for the Congress. All are collided. He only took the photos. Which photo we have to release, which photo he has to release. All those things he only actually identified. ಸರ್, ಈಗ ನೀವು SIT ತನಿಖೆ ಬೇಡ ಅಂತಿದ್ದೀರಾ, ಸಿಬಿಐ ತನಿಖೆ ಕೂಡ ನಾನು ಬ್ರದರ್ ಯಾವ ತನಿಖೆ ಬೇಡ ಅಂತ ಹೇಳ್ತಾ ಇಲ್ಲ. ಸತ್ಯಾಂಶ ಹೊರಬರ್ತಕ್ಕಂಥದ್ದಕ್ಕೆ ಪಾರದರ್ಶಕವಾದಂಥ ರೀತಿಯಲ್ಲಿ ಯಾವುದೇ ರೀತಿಯ ಇನ್ಫ್ಲೂಯೆನ್ಸ್ಗೆ ಒಳಗಾಗದೆ ಯಾರಿಗೆ ಇವತ್ತು ಅನ್ಯಾಯ ಆಗಿದೆ ಅವರಿಗೆ ನ್ಯಾಯವನ್ನು ಕೊಡಿಸಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಪ್ರಚಾರ ಮಾಡೋಕ್ಕಲ್ಲ SIT ರಚನೆ ಮಾಡ್ಕೊಂಡಿರೋದು. ಅದನ್ನು ನಾನು ಹೇಳ್ತಾ ಇದ್ದೆ. ಅಲ್ಲ, ಸಿಬಿಐ ತನಿಖೆ ಮಾಡಿ ಅಂತ ಕೇಂದ್ರಕ್ಕೆ ಒತ್ತಾಯ ಈಗ ಕೋರ್ಟ್ ಮುಂದೆ ಈ ಇಶ್ಯೂ ನಾವು ತಗೊಂಡು ಹೋಗಲೇಬೇಕು. Ultimately, court has to decide. Let us see. ಕೊನೆಯದಾಗಿ We will going to give honorable governor also. We will going to give a complaint about this government misusing their power. ಸರ್,